ಮುಂದೆ ತಗೊಂಡ್ಬಿಡೋಣ. ಓಕೆ ಮೇಡಮ್, ರೆಡಿ. ಓಪನ್ ಮಾಡಿ ಮೇಡಮ್. ಒಂದು ನಿಮಿಷ. ಸರ್ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಓಪನ್ ಮಾಡ್ಬಿಡೋಣ ಸರ್, ಆಮೇಲೆ ಈ ಕಡೆ ತಿರುಗಿ. ಓಕೆ ಓಕೆ ರೆಡಿ. ಮೊಬೈಲ್ ಎಲ್ಲಿ ತೆಗೀರಿ. ನಮ್ಮ ಸೂಪರ್ ಡೂಪರ್ ಹೀರೋ ಸಿನಿಮಾನ ಒಂದು ಹೀರೋನ ರಿವೀಲ್ ಮಾಡ್ತಾ ಇದ್ದೀವಿ. ಹೀರೋ ಮೊಬೈಲ್ ಯಾರು ಹೋಗ್ಬಿಡಿ ಹತ್ರ. ದೀಪಿಕಾ ಹಂಗೆ ಕೂತ್ಕೊಳ್ಳಿ. ಓಪನ್ ಇದೆಯಾ? ಹಿಂಗೆ ಹತ್ತಿಸ್ತೀರಾ ನೀವು? ಸೂಪರ್. ಕಾರ್ಕಿ ಕೊಡ್ರು. ಟೀ ಕೊಡ್ರು. ಮಾಡಿಸ್ತೀರಾ? ಫೋಟೋ ಓಪನ್ ಮಾಡೋಣ. ಕೀ ಎಲ್ಲ ಹಾಕೋದು ಮೇಲೆ ಹತ್ಬಿಡಿ. ಹಾಯ್ ಮಾಡ್ಬಿಡಿ ಮೇಡಮ್. ಹಾಯ್ ಮಾಡ ಹಂಗೆ. ನಡೀರಿ. ಆಯ್ತೇನ್ರ? ಆ ಗ್ಲಾಸ್ ತೆಗಿಯಪ್ಪ. ಗ್ಲಾಸ್ ಹಿಂದೆ ಬರೋಕೆ ಅಣ್ಣ ಕೂತಿರೋ ಒಂದೇ ಒಂದು ಫೋಟೋ ತಗೋತೀನಿ. ಅಣ್ಣ ಒಂದು ನಿಮಿಷ ಫೋಟೋ. ಅಪ್ಡೇಟ್ ಮಾಡ್ತೀನಿ. ಸಾರಿ ಫುಲ್ ಗಾಡಿ ತಗೊಳ್ಳೋಣ. ನಡೀರೋ ಹಿಂದೆ. ಫುಲ್ ಗಾಡಿ ತಗೊಳ್ಳೋಣ ಬರ್ರೋಣ. ಹಿಂದೆ ಬನ್ನಿ ಬ್ರೋ. ಫುಲ್ ಗಾಡಿ. ಒಂದು ನಿಮಿಷ. ಗಾಡಿ ಬರ್ತಿದ್ಯಾ? ಸ್ವಲ್ಪ ಮೂವ್ ಮಾಡು. ಬರಲ್ಲ ಡ್ರೈವಿಂಗ? ಸ್ವಲ್ಪ ಮೂವ್ ಮಾಡಿ ಬಿಟ್ಬಿಡು. ಈಗ ಶ್ರೀಕಾಂತ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ. ಕಾರಣ ಇಷ್ಟೇ, ಕರ್ನಾಟಕದಾದ್ಯಂತ ನಮ್ಮ ಹ್ಯಾಶ್ಟ್ಯಾಗ್ ಪಾಲ್ಗೊಳ್ಳುವಿಕೆ ಮೇಲೆ ಇವರ ಒಂದು ಅಸ್ತಿತ್ವದಲ್ಲಿರುತ್ತೆ ಅಂತ ಹೇಳ್ಬೋದು. ಇವರು ಟೇಕ್ ಕೇರ್ ಮಾಡ್ತಾರೆ. ಶ್ರೀಕಾಂತ್, ನಾವು ಪಾಯಲೂರು ಕಡೆಯಿಂದ ಕೀನ ತಗೊಂಡಿದ್ದೀವಿ. ಹ್ಯಾಶ್ಟ್ಯಾಗ್ ಕಾಡು ಪಾರ್ವತಿಯನ್ನ ತಗೊಂಡು ಉತ್ತರ ಕರ್ನಾಟಕ ಓಲೋರ್ ಕರ್ನಾಟಕ ಕಡೆ ನಾವು ಹೋಗ್ತಾ ಇದ್ದೀವಿ. ಆಲ್ ದ ವೆರಿ ಬೆಸ್ಟ್. ಹಿಂಗೆ ಮಾಡಿರೋದು ಅಂತ ಹಾಗೆ ಶಾಶ್ವತವಾಗಿರ್ಲಿ ಅಂತ ಹಾರೈಸ್ತಾ, ನಲ್ಮೆಯ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ 1836 ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ಬರ್ತಿರುವಂತಹ ಒಂದು ಸಿನಿಮಾ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಈಗಾಗಲೇ ಬಹಳ ಒಂದು ಹೊಸತನಕ್ಕೆ ಹೆಸರನ್ನ ಪಡೆದುಕೊಂಡಿದೆ. ನಮ್ಮ ಸಿನಿಮಾ ರೈಟ್ ಫ್ರಮ್ ಪೋಸ್ಟರ್ ಲಾಂಚ್ ಅಂತ ಹಿಡಿದು ವಿಶೇಷವಾದ ವಿಭಿನ್ನವಾದ ರೀತಿಯಲ್ಲಿ ಲಾಂಚ್ ಗಳನ್ನ ಮಾಡ್ತಾ ಬರ್ತಾ ಇದೀವಿ. ಈಗಾಗಲೇ ತಾವು ಕೆಳಗೆ ಹೋಗಿ ನಮ್ಮ ಕಾರ್ ಅನ್ನ ನೋಡ್ ಬಂದಿದ್ದೀರಾ. ಕಾರ್ ಅಂದ್ರೆ ಇಟ್ ಇಸ್ ಜಸ್ಟ್ ನಾಟ್ ಅ ಕಾರ್, ಇಟ್ ಇಸ್ ಅ ಕ್ಯಾರೆಕ್ಟರ್ ಇನ್ ಸಿನಿಮಾ. ಎಸ್ ಡೈರೆಕ್ಟರ್? ಎಸ್. ಸೊ ಪೂರ್ತಿ ಸ್ಟಿಕರಿಂಗ್ ಅನ್ನ ಮಾಡಿದ್ದಾರೆ. ತುಂಬಾ ಖುಷಿ ಅನ್ನಿಸ್ತು. ಏನು 1 ಲಕ್ಷಕ್ಕಿಂತ ಹೆಚ್ಚು ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಕಾರು ಸಿನಿಮಾ. ಜೊತೆಗೆ 1,10,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ. ಚಿತ್ರೀಕರಣದ ಒಟ್ಟು ದಿನ 108 ದಿನಗಳು.
ಇವೆಲ್ಲವನ್ನ ಮಾಹಿತಿಯನ್ನ ಹೊತ್ತಿರುವಂತಹ ಈ ಕಾರ್ ಸುಮಾರು 8 ರಾಜ್ಯಗಳಲ್ಲಿ ಟ್ರಾವೆಲ್ ಮಾಡಿರುವಂತದ್ದು. ಶುಭವಾಗ್ಲಿ. ನಮ್ಮ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಸಿನಿಮಾ ಬರ್ತಾ ಇದೆ ಯಾವಾಗ ಅಂತ ಒಂದು ಪೋಸ್ಟ್ ಮೂಲಕ ನಾವೀಗ ರಿವೀಲ್ ಮಾಡ್ತಾ ಇದೀವಿ. ರಿವೀಲ್ ಮಾಡ ಅಂತ ತಿಳಿಯಪಡಿಸಲಿದ್ದಾರೆ. ಸೊ ಚೆನ್ನಾಗಿ ಹೇಳ್ತೀರಾ? ರೆಡಿ ಸರ್. ಲವ್ಲಿ. 1 2 3 ಗೋ. ಎಸ್. ರಿಲೀಸ್ ಪೋಸ್ಟರ್ January 31st ರಿಲೀಸ್ ಆಗ್ತದೆ. ಸೊ ನಿಮ್ಮಿಬ್ಬರದ್ದೇ ಅಷ್ಟೇ. ಕರ್ನಾಟಕದ ಪ್ರತಿ ಗಲ್ಲಿಗೆ ತಲುಪಲಿ ಕೀರ್ತಿ ಪತಾಕೆ ಅಂತ ಹೇಳ್ತಾ ಶ್ರೀಕಾಂತ್ ಹುಷಾರು ನಮ್ ಕಾರು. ಎಸ್. ನೀವು ಜೋಪಾನ, ಕಾರು ಜೋಪಾನ. of Kannada film industry to the next level. So what we want to do is creativity and technically need to be at the bar which is very, very high. So we want to set the standards for that. So all my life I had passion right from my childhood about making a movie. It has now come into real life. Being in IT industry for a long time, I realized that today's technology is more towards IT, making movie more technically exhaustive and technically very sound related to movie making. So we are here. So this is the first movie, but I think you will see more of us in the years to come. Thank you. Sir, about this car, Yeah. a car investment ಮಾಡಬೇಕು. This is one of the vehicles which director. What is the value of that car, first of all? And on that, what is the investment you have made? Value is about 20 lakhs. 20 lakhs. Yeah. Especially made in this car. Yes, and then we changed the color, the interiors according to the DOP's taste for the colors because it needs to gel with the movie. What was the additional investment? I think I don't have. Okay, sir. It's what? No, I think on the original, I think there's still another further 10 lakhs that we spent quite a lot. But more is on the journey itself. Because it's done close to about 1 lakh kilometers, going from Bangalore to Uttarakhand. So it's done it's been a real companion. So it's not just a vehicle. So it's been like one character. That's why we have revealed the 4th character into this movie today. What do you do with that vehicle after that? Um, Your remuneration, Yes, yes. In fact, she's fallen in love with that. So her husband is going to have a problem now. What is this marketing man driving the car all over? He's a YouTube blogger, so he's taking the car all along to Uttara Kannada, promoting the movie and the vehicle to all those locations. What is the duration? How many kilometers actually For this travel blogger? he's going to be covering close to about 2,000 kilometers, I guess, Within Across Karnataka. within Karnataka. Yeah. He's going alone or somebody accompanying? Yeah, we'll have a driver also along with him. Campaigning work you're taking is all the places through this car. Yes, yes. We just want to bring in the visibility because this is a special movie. I think for the first time in Kannada, this movie is coming like this. So we just want to make the visibility clear to all the audience. Thank you. Your first film, sir? Yes, yes. But not the last. ಸಿನಿಮಾ ಮಾಡಲ್ವಾ? ಸಿನಿಮಾ ಮಾಡಲ್ವಾ ನೆಕ್ಸ್ಟ್? Not the last anyway. Not the last one. So that's why we kept it this. 18 ಅಂದ್ರು 9, 36 ಅಂದ್ರು 9, 2025 ಆಡ್ ಮಾಡಿದ್ರು 9. 9, correct, yeah. ಇದು 31st ಡೇಟ್ 31st to year is 9, yeah. You believe in numerology? Yeah, 9 has been a lucky number, so I just followed it. Yeah. Your total investment close to? So my accountant is still not given the full picture. It is a travel journey, so
That is our waste effort. We are making same reply everyone from everyone, not only from you. Actually, ಅವರು ಕೊಡ್ಲಿಲ್ಲ ಇನ್ನು. ಪರವಾಗಿಲ್ಲ ಸರ್. Sir, what made you to enter service? From childhood, I had a passion. Those days, I used to watch movies, first day, first show kind of movies. But then I met a talented team, and then we discussed and realized that there's a good potential for us to make good movies. And being from the IT background, I thought, okay, why not give it a try? So that's how it started. Yes. All the best, sir. ನನಗೆ ಕನ್ನಡ ಅಷ್ಟೊಂದು ಬರಲ್ಲ, ಬಟ್ ಆದ್ರೂ ಕನ್ನಡದಲ್ಲಿ ಮಾತಾಡಕ್ಕೆ ಇಷ್ಟು ಮಾತಾಡಿದ್ರೆ ಸೂಪರ್ ಸರ್. ಥ್ಯಾಂಕ್ ಯು. ಸೊ ಹ್ಯಾಶ್ ಟ್ಯಾಗ್ ಪಾರ್ವತಿ ಬಗ್ಗೆ ಹೇಳಬೇಕು ಅಂದ್ರೆ ಇಟ್ಸ್ ಅ ವಂಡರ್ಫುಲ್ ಜರ್ನಿ ಆಸ್ ಅ ಟೆಕ್ನಿಷಿಯನ್. ಸೊ ಒಂದು DOP ಆಗಿ ರೋಹಿತ್ ಈಸ್ ಬೀಂಗ್ ವೆರಿ ಕ್ಲೋಸ್ ಟು ಮೀ. ಆಕ್ಚುಲಿ ಐ ಮೆಟ್ ಹಿಮ್ ಇನ್ ಒನ್ ಆಫ್ ದ ಪ್ರಾಜೆಕ್ಟ್. ಸೊ ಇಟ್ಸ್ ಅ 2.5 years journey so far. It's an overall journey, and I'm really lucky that I have happened to work with brilliant actors, Deepika Das, Poonam ma'am, Fawaz, many who has done other roles in the film. So, ಜಾಸ್ತಿ ಆಕ್ಚುಲಿ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡಕ್ಕೆ ಆಕ್ಚುಲಿ ನನಗೆ ಹಿಂಗೆ ಗೊತ್ತಿಲ್ಲ. ಆಕ್ಚುಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದು ಒಂದು ಜರ್ನಿ ಸಬ್ಜೆಕ್ಟ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ಇಟ್ ಈಸ್ ಡಿಸೈನ್ ಟು ಗಿವ್ ಯು ಸರ್ಟನ್ ಎಕ್ಸ್ಪೀರಿಯನ್ಸ್. ಅದು ಥಿಯೇಟರ್ ಅಲ್ಲಿ ಬಂದು ನೋಡಿದ್ರೆ ಅದು ಫುಲ್ ಪೊಟೆನ್ಶಿಯಲ್ ಆಗಿ ಅದು ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂತ. ಸೊ ನೀವು ಒಂದು ರಿಕ್ವೆಸ್ಟ್ ನಿಮ್ಗೆ ಎಲ್ಲರಿಗೂ ಅಂದ್ರೆ ಫಿಲ್ಮ್ ಚೆನ್ನಾಗಿದೆ ಅಂದ್ರೆ ಆಕ್ಚುಲಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಪ್ರೋತ್ಸಾಹಿಸಿ. ಆಕ್ಚುಲಿ ದಿಸ್ ವಿಲ್ ಬಿ ಇಫ್ ಯು ಅಪ್ರಿಶಿಯೇಟ್ ಇಟ್, ಫಿಲ್ಮ್ ಮೇಕರ್ಸ್ ಲೈಕ್ ಅಸ್, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಗೋ ಡೂ ವಂಡರ್ಫುಲ್ ಫಿಲ್ಮ್ಸ್ ಲೈಕ್ ದಿಸ್. So thank you very much for all of you guys to come in and have a good day. ನಿಮಗೆ ಏನೇನು ಚಾಲೆಂಜಸ್ ಇತ್ತು ಸರ್? ಒಂದು ಕಾರ್ ಮೂವ್ ಆಗ್ತಾ ಇರುತ್ತೆ, ನೀವು ಕ್ಯಾಮ್ರಾ ಎಲ್ಲ ಎಲ್ಲಿ ಇಟ್ಟಿದ್ದೀರಿ, ಹೆಂಗೆ ಹೋಗ್ತಾ ಇದ್ದೀರಿ? ಚಾಲೆಂಜಸ್ ಅಂದ್ರೆ ಫಸ್ಟ್ ವೆದರ್ ಕಂಡೀಷನ್ಸ್, ಮತ್ತೆ ಡಿಫ್ರೆಂಟ್ ಲೊಕೇಶನ್ಸ್, ಲೈಟಿಂಗ್. ಬಟ್ ಡೆಫಿನೆಟ್ಲಿ ನೀವು ಹೆಲ್ತ್ ಪ್ರಕಾರ ಆಕ್ಚುಲಿ ಕ್ಯಾಮ್ರಾ ಆಂಗಲ್ಸ್, ಪೊಸಿಷನ್ಸ್ ಅದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಅದು ಪ್ಲಾನ್ ಮಾಡಿ ಒಂದು ರಿಗ್ ನಾವೇ ಪ್ರಿಪೇರ್ ಮಾಡಿ, ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ರಿಗ್ ಶಿವು ಅಂತ ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಅವರು ತುಂಬಾ ಸಪೋರ್ಟ್ ಆಗಿ ಹೆಲ್ಪ್ ಮಾಡಿದ್ರ. ಸೊ ಐ ಥಿಂಕ್ ದಟ್ಸ್ ಹೌ ಲೈಕ್ ಐ ಸ್ಪೆಷಲಿ ರಿಗ್ ಸ್ಪೆಷಲಿ ಫಾರ್ ಅಚೀವಿಂಗ್ ಸರ್ಟನ್ ಕ್ಯಾಮ್ರಾ ಆಂಗಲ್ಸ್. ಸೊ ನೀವು ಇನ್ನೊಂದು ರಿಗ್ಗಳಲ್ಲಿ ಇನ್ನೊಂದು 1 lakh kilometer ಅದೇ ತರ? ಹೌದು ಹಂಗೆ. ಸೊ any other questions? I think that's about it. Traveling. So even ಓಕೆ. ಈ ಸಿನಿಮಾ ಬೆಂಗಳೂರಿಂದ ಶುರುವಾಗಿ ಉತ್ತರಾಖಂಡಲ್ಲಿ ಹೋಗಿ ಎಂಡ್ ಆಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ಬರುವಂತಹ ಹಲವಾರು ರಾಜ್ಯಗಳ ಬಗ್ಗೆನೂ ನಾವು ಅದ್ರಲ್ಲಿ ಹೇಳ್ತಾ ಹೋಗಿದ್ದೀವಿ. ಬಟ್ ಮುಖ್ಯವಾಗಿ ಈಗ ನೀವೇನು ಕೆಳಗಡೆ ಕಾರ್ನ ನೋಡಿದ್ರಲ್ಲ, ಲಾಂಚ್ ಮಾಡಿದ್ರಲ್ಲ, ಆ ಕಾರು 2 ಕ್ಯಾರೆಕ್ಟರ್ನ ಮನಸ್ಥಿತಿಯನ್ನ ಕರ್ಕೊಂಡು ಹೋಗುತ್ತೆ. ಅದು 2 ಕ್ಯಾರೆಕ್ಟರ್ನ ಮುಖ್ಯ ಉದ್ದೇಶವನ್ನ ಅದು ತಿಳಿಸುತ್ತೆ, ಆ ಕ್ಯಾರೆಕ್ಟರ್ ಆ ಕಾರ್. ಸೊ ಹಾಗಾಗಿ ಆ ಕಾರ್ಗೆ ತುಂಬಾ ವ್ಯಾಲ್ಯೂ ಇದೆ. ಸೊ ಇವಾಗ ಅಫ್ಕೋರ್ಸ್ ಶ್ರೀಕಾಂತ್ ಅವರು ಅದನ್ನ ಎಂಟೈರ್ ಕರ್ನಾಟಕ ತಗೊಂಡೋಗೋ ಪ್ಲಾನ್ಸ್ ಇದೆ. ಸೊ ಅವರು ಕೂಡ ಮೂಲತಃ ವ್ಲಾಗಿಂಗ್. ಯಾಕೆ ವ್ಲಾಗಿಂಗ್ ಅವ್ರನ್ನ ಯೂಸ್ ಮಾಡಿದೀವಿ ಅಂತಂದ್ರೆ, ದೀಪಿಕಾ ಅವರು ಪಾಯಲ್ ಕ್ಯಾರೆಕ್ಟರ್ನ ಮಾಡಿದ್ರಲ್ಲ, ಸೊ ಆ ಕ್ಯಾರೆಕ್ಟರ್ ಇನ್ಫ್ಲುಯೆನ್ಸರ್. ಸೊ ಅವರು ಕೂಡ ಇವಾಗ ನೋಡ್ತಿದ್ದಾರೆ ಯೂಟ್ಯೂಬರ್ಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ ಗಳಿದ್ದಾರೆ. ಸೊ ಅವರಿಗೆ ಅವ್ರದೇ ಆದ ಒಂದು ಸ್ಟೈಲ್ಗಳಿದೆ. ಸೊ ಅದೇ ರೀತಿ ದೀಪಿಕಾ ಅವರು ಕೂಡ ಪಾಯಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ತುಂಬಾ ಸ್ಟೈಲಿಶ್ ಆಗಿ ಮಾಡಿದ್ದಾರೆ. ಸೊ ಅವರು ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ, ಅವರು ನಿಜವಾಗ್ಲೂ ಅವರು ಇನ್ಫ್ಲುಯೆನ್ಸರ್ ಕೂಡ. ಸೊ ಅವ್ರದೇ ಆದ ಚಾನೆಲ್ಸ್ ಗಳು ಕೂಡ ಇದೆ. ಸೊ ಅದ್ರಲ್ಲಿ ಅವ್ರದೇ ಇಷ್ಟ ಬಂದಿರುವಂತಹ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಹಾಗೆ ಕತೆ ಬರೆದಾಗ ಕೂಡ ಅವ್ರ ಎಂಟೈರ್ ಚಾನೆಲ್ಸ್ ನಾವು ನೋಡಿದ್ವಿ. ಸೊ ಹಾಗಾಗಿ ದೀಪಿಕಾ ಅವರು ಕರೆಕ್ಟ್ ಆಗಿ ಚಾಯ್ಸ್ ಮಾಡಿದ್ವಿ ನಾವು. ಹಾಗೆ ಸಿನಿಮಾದಲ್ಲಿ ಟೆಕ್ನಿಕಲ್ ಬಗ್ಗೆ ಒಂದೆರಡು ಮಾತಾಡಬೇಕು. ಸೊ ನಿಮ್ಗೆ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ನಮ್ಮ ಟೆಕ್ನಿಷಿಯನ್ಸ್ ಯಾರ್ಯಾರು ಇದ್ದಾರೆ ಅಂತ. ಸೊ ಇದ್ರ ಜೊತೆಗೆ ಫೈನಲ್ ಮಿಕ್ಸಿಂಗ್ ಮಾಸ್ಟರ್ ಚೆನ್ನೈಲಿ ನಡೀತಾ ಇದೆ. ಅದು ನಮ್ಮ ಈಗ ಆಲ್ರೆಡಿ ಎಲ್ಲಾ ಟೆಕ್ನಿಷಿಯನ್ಸ್ ಗೊತ್ತು ಅವ್ರ ಬಗ್ಗೆ, MR ರಾಜಕೃಷ್ಣನ್ ಅಂತ. ಸೊ ಈ ಸಿನಿಮಾನ ನಾನು ನಿಮ್ ಜೊತೆಗೆ ರಿಕ್ವೆಸ್ಟ್ ಏನಂದ್ರೆ, ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಖಂಡಿತವಾಗ್ಲೂ ಟಿವಿ ನೋಡ್ತೀವಿ ಅಥವಾ OTT ನೋಡ್ತೀವಿ, ಕೆಲವೊಂದು ಸಿನಿಮಾಗಳು ಪೈರಸಿ ಆಗಿನೂ ಮೊಬೈಲ್ ಅಲ್ಲಿ ನೋಡೋ ಚಾನ್ಸಸ್ ಇರುತ್ತೆ.
ಬಟ್ ನೋಡಿ ಏನ್ ತಪ್ಪು ಅಂತಲ್ಲ, ಬಟ್ ಈ ಸಿನಿಮಾನ ಥಿಯೇಟರ್ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ಲೊಕೇಶನ್ಗೂ ಅದರದೇ ಆದ ಒಂಥರ ಸಂಸ್ಕೃತಿ ಇದೆ, ಅದು ಈ ಸಿನಿಮಾದಲ್ಲಿದೆ. ಅದನ್ನ ಸೌಂಡ್ ಡಿಸೈನ್ ಮೂಲಕ ನಾವು ತೋರಿಸಿದ್ವಿ. ಅಂಡ್ ಲೊಕೇಶನ್ ನ ನಾವು ಹಿಡಿದಿರುವಂತಹ ಲೊಕೇಶನ್ಸ್ ಗಳನ್ನ ಡಿಫ್ರೆಂಟ್ ಆಗಿ ತೋರಿಸಿದ್ವಿ. ಅಂಡ್ ಇಲ್ಲಿ ತನಕ ನಮ್ಗೆ ಒಂದು ಚಾಲೆಂಜ್ ನಮಗೆ ನಾವೇ ಹಾಕೊಂಡಿದ್ದೇನೆಂದ್ರೆ ಯಾರು ಕೂಡ ಯಾವ ಲೊಕೇಶನ್ ನೋಡಿರ್ಬಾರ್ದು ಅಂತ ಲೊಕೇಶನ್ ನಾವು ಶೂಟ್ ಮಾಡಬೇಕಂತ. ಸೊ ನಾವು ಗೋವಾ ಕೂಡ ಅದೇ ತರ ಶೂಟ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಗೋವಾ ಬಿಟ್ಟು ಮಿಕ್ಕಿದೆಲ್ಲಾ ರಾಜ್ಯಗಳನ್ನ ನಾವು ಡಿಫ್ರೆಂಟ್ ಆಗಿ ತೋರಿಸಿದ್ವಿ. ಸ್ಪೆಷಲಿ ಉತ್ತರಾಖಂಡ ನಾವು ತುಂಬಾ ಚೆನ್ನಾಗಿ ತೋರಿಸಿದ್ವಿ. ವೈಡರ್ ಸ್ಕೇಲ್ ಎಲ್ಲ ನಾವು ನೀಟಾಗಿ ಮಾಡಿದ್ವಿ. ಅಲ್ಲಿರುವಂತಹ ಲೋಕಲ್ ಲೈನ್ ಪ್ರೊಡ್ಯೂಸರ್ಸ್ ಗಳ ಹೆಲ್ಪ್ ತಗೊಂಡು ಅವ್ರಿಗೊಂದು ಚಾಲೆಂಜ್ ಏನಂದ್ರೆ ನಾವು ಇಲ್ಲಿ ತನಕ ಶೂಟ್ ಆಗಿರುವಂತಹ ಜಾಗಗಳನ್ನ ನಮಗೆ ತೋರಿಸಬೇಡಿ, ಸೊ ಬೇರೆ ಹಿಡನ್ ಲೊಕೇಶನ್ಸ್ ಗಳನ್ನ ತೋರಿಸಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಬಿಕಾಸ್ ಇನ್ಫ್ಲುಯೆನ್ಸರ್ಸ್ ಯೂಶಲಿ ಹಿಡನ್ ಟ್ರಾವೆಲ್ ಮಾಡುವಾಗ ಹಿಡನ್ ಪ್ಲೇಸಸ್ ಗಳಿಗೆ ಹೋಗ್ತಾರೆ. ಸೊ ಅಂತ ರಿಯಲಿಸ್ಟಿಕ್ ಇದ್ದ ನಾವು ಇಲ್ಲಿ ತೋರಿಸಿದೀವಿ. ಹಾಗೆ ಎಸ್ ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ನಾನು ಆನ್ಸರ್ ಮಾಡಬಹುದು. ಹೌದು, ಈ ಸಿನಿಮಾದಲ್ಲಿ ಒಟ್ಟು 9 ಸಾಂಗ್ ಇದೆ. 9 ಸಾಂಗ್ ಕೂಡ ಡಿಫ್ರೆಂಟ್ ಆಗಿ ನಾವು ಅದನ್ನ ಲೈಕ್ ಶೂಟ್ ಮಾಡಿದ್ವಿ. ಅದನ್ನ ಮತ್ತೆ ಡಿಫ್ರೆಂಟ್ ಕಲ್ಚರ್ ಅಲ್ಲಿ ಕೂಡ ನಾವು ಇದು ಮಾಡಿದ್ವಿ. ಸ್ವಲ್ಪ ವೆಸ್ಟರ್ನ್ ನ ಜಾಸ್ತಿ ಯೂಸ್ ಮಾಡಿದ್ವಿ ನಮ್ಮ ಎಥನಿಕ್ ಜೊತೆಗೆ. ಸೊ ಯಾಕೆ ಅಂತಂದ್ರೆ ಇವಾಗ ನಾವು ಒಂದು ಕಲ್ಚರ್ ಚೇಂಜ್ ಆಗ್ತಿರೋದನ್ನ ನಾವು ನೋಡ್ತಾ ಇದೀವಿ ಸೊಸೈಟಿನಲ್ಲಿ. ಸೊ ಇವಾಗ ನಾವು ಹಳೆ ಸ್ಟೈಲ್ ಯಾವ್ದನ್ನು ತಗೊಳಕ್ ಆಗಲ್ಲ. ಸೊ ಹಾಗಾಗಿ ಟ್ರಾವೆಲ್ ಸ್ವಲ್ಪ ಕಂಟ್ರಿ ಸೈಡ್ ಮ್ಯೂಸಿಕ್ ಅಲ್ಲಿ ನಾವು ಕೊಡೋದಕ್ಕೆ ಟ್ರೈ ಮಾಡಿದ್ವಿ. ಗೋವಾದಲ್ಲಿ ಯಾಕೆ ಹೊಸ ಲೊಕೇಶನ್ ಸಿಗ್ಲಿಲ್ಲ, ಮತ್ತೆ ಯಾವ್ಯಾವ ಸ್ಟೇಟ್ ಅಲ್ಲಿ ಓವರ್ ಆಲ್ ಎಷ್ಟು ಸ್ಟೇಟ್ಸ್ ಅಲ್ಲಿ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ? ಕರ್ನಾಟಕದಿಂದ ಉತ್ತರಾಖಂಡ್ವರೆಗೂ ಯಾವ್ಯಾವ ಸ್ಟೇಟ್ ಕವರ್ ಆಗಿದೆ? ಓಕೆ ಸರ್, ಗೋವಾದಲ್ಲಿ ಮೊದಲನೇ ಚಾನ್ಸಸ್ ನಮಗೆ ತುಂಬಾ ಲೊಕೇಶನ್ಸ್ ಗಳನ್ನ ಶೂಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಅಲ್ಲೊಂದು ಮೈನ್ ಬ್ರಿಡ್ಜ್ ಬರುತ್ತೆ, ಅದು ಹೊಸ ಬ್ರಿಡ್ಜ್. ಅದು ಕಳೆದ 4 ವರ್ಷದಲ್ಲಿ ಏನೋ ಆಗಿರ್ಬೇಕು. ನಾವು ಶೂಟ್ ಮಾಡುವಾಗ ಅದು ಬಹುಶಃ ಅದು 2 ವರ್ಷ ಆಗಿತ್ತು ಅದು ಇನಾಗ್ರೇಷನ್ ಮಾಡಿ. ಸೊ ನಾವು ಅನ್ಕೊಂಡು ನಾವೇ ಮೊದಲು ಶೂಟ್ ಮಾಡ್ತಾ ಇದೀವಿ ಅಂತ. ಅದಕ್ಕೆ ಮುಂಚೆ ಹಿಂದಿಯವರೆಲ್ಲ ಬಂದು ಶೂಟ್ ಮಾಡಿ ಹೋಗಿದ್ದಾರೆ ಆ ಲೊಕೇಶನ್ ಅಲ್ಲಿ. ಆ ಲೊಕೇಶನ್ ನಾವು ಸ್ವಲ್ಪ ವಿಭಿನ್ನವಾಗಿ ತೋರಿಸಿದ್ವಿ ಆ ಬ್ರಿಡ್ಜ್ ನ. ಅಂಡ್ ಯಾಕೆ ಅದು ಸ್ಪೆಷಲ್ ಆಗಿಲ್ಲ ಅಂತಂದ್ರೆ ಬೀಚ್ ನ ತುಂಬಾ ಸಿನಿಮಾಗಳು ತೋರಿಸಿದ್ವಿ. ಸೊ ನಾವು ಆ ಬೀಚ್ ಅಲ್ಲಿ ಶೂಟ್ ಮಾಡಬೇಕಾಗಿತ್ತು. ಮತ್ತೆ ಕೆಲವೊಂದು ಇವ್ರು ಶಾಪಿಂಗ್ ಮಾಡುವಂತ ಸೀಕ್ವೆನ್ಸ್ ಇರುತ್ತೆ, ಸೊ ಬಟ್ಟೆ ಶಾಪ್ಗಳು ತೋರಿಸಬೇಕಾಗಿತ್ತು. ಹಾಗಾಗಿ ಅದೊಂದು ರೆಗ್ಯುಲರ್ ಆಗಿ ಇರುತ್ತೆ. ಯಾಕೆಂದ್ರೆ ಅದು ಎಲ್ಲರೂ ಅದನ್ನ ತೋರಿಸಿದೀವಿ. ಗೋವಾ ಅಂತಂದ್ರೆ ಎಲ್ಲರೂ ಬಂದಲ್ಲಿ ಶೂಟ್ ಮಾಡುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಇಲ್ಲಿ ಸ್ಪೆಷಲ್ ಆಗಿ ಮಥುರಾ ಕೃಷ್ಣ ಹುಟ್ಟಿದ ಊರು, ಅದನ್ನ ನಾವು ತುಂಬಾ ಚೆನ್ನಾಗಿ ತೋರಿಸಿದ್ವಿ. ಒಂದು ಡಿವೈನ್ ಕಲರ್ಸ್ ಆಫ್ ಡಿವೈನ್ ಅಂತ ಒಂದು ಸಾಂಗ್ ಕೇಳಿರ್ತೀರಾ, ಅದನ್ನ ನಾವು ಶೂಟ್ ಮಾಡಿದ್ವಿ ಅಲ್ಲಿ ಹೋಲಿ ಫೆಸ್ಟಿವಲ್. ಸೊ ಆಮೇಲೆ ಉತ್ತರಾಖಂಡನ ಕಂಪ್ಲೀಟ್ ಆಗಿ ಬೇರೆ ತರ ತೋರಿಸಿದ್ವಿ. ಅಂಡ್ ಇನ್ನೊಂದು ಏನಂದ್ರೆ ತುಂಬಾ ಹೇಳ್ಬೇಕಂತಂದ್ರೆ ಬೇರೆ ರಾಜ್ಯಗಳು ರೋಡಲ್ಲೇ ಕವರ್ ಮಾಡಿದ್ವಿ ನಾವು. ಯಾಕೆಂದ್ರೆ ಕಾರ್ ಒಳಗೆ ತುಂಬಾ ಸೀನ್ಸ್ ಗಳು ಇರೋದ್ರಿಂದ ಕಾರ್ ಒಳಗೇನೆ ತುಂಬಾ ಸೀಕ್ವೆನ್ಸ್ ಗಳನ್ನ ಶೂಟ್ ಮಾಡಿದ್ವಿ. ಹಾಗಾಗಿ ಕೆಲವೊಂದು ಲೊಕೇಶನ್ಸ್ ಗಳನ್ನ ನಾವು ಓಪನ್ ಆಗಿ ತೋರ್ಸಕ್ಕಾಗಿಲ್ಲ, ಸ್ವಲ್ಪ ನಾವು ಕ್ಲೋಸ್ ಇದರಲ್ಲೇ ತೋರಿಸಬೇಕಾಗಿತ್ತು. ಡ್ಯೂರೇಷನ್ ಎಷ್ಟು ಸಿನಿಮಾ ಡ್ಯೂರೇಷನ್? 9 ಸಾಂಗ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, 2 ಗಂಟೆ 40 ನಿಮಿಷ ಇದೆ. ಆದ್ರೆ ಒಂದೊಂದು ಪ್ರಾಮಿಸ್ ಮಾಡ್ತೀನಿ, ಯಾರಿಗೂ ಎಲ್ಲೂ ಬೋರ್ ಆಗಲ್ಲ. ಯಾರಾದ್ರೂ ನಾವು ನೋಡ್ತಾ ಇದೀವಿ, ನಾನು ಒಂದಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದಾಗ ನಾವು ಕಾರ್ನರ್ ಎಲ್ಲ ಕುತ್ಕೊಂಡು ನೋಡ್ತಾ ಇರ್ತೀವಿ ಯಾರು ಫೋನ್ ತೆಗಿತಾರ ಅಂತ. ಅಫ್ಕೋರ್ಸ್ ತೆಗೆದು ನೋಡ್ತಾರೆ, ಎಲ್ಲ ಬೋರ್ ಆಯ್ತು ಅಂದ್ರೆ ಮೊಬೈಲ್ ಫೋನ್ ಅಲ್ಲಿ ನೋಡ್ತಾರೆ. ಈಗ ತುಂಬಾ ಎಂಟರ್ಟೈನ್ಮೆಂಟ್ ತುಂಬಾ ವಿಚಾರಗಳಿದೆ ನೋಡೋದಕ್ಕೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಯಾರಾದ್ರೂ ಮೊಬೈಲ್ ಫೋನ್ ತೆಗೆದು ನೋಡಿದ್ರೆ ಅವ್ರು ನನಗೆ ಒಂದು ಏನೋ ಮೆಸೇಜ್ ಕಳಿಸ್ಬೋದು, ನಂಗೆ ಇಲ್ಲಿ ಬೋರ್ ಆಯ್ತು ಅಂತ. ಬಟ್ ಅದಕ್ಕೆ ಚಾನ್ಸಸ್ ಇಲ್ಲ ಈ ಸಿನಿಮಾದಲ್ಲಿ. ಸೊ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಮಾಡಿದ್ವಿ. ಈ 1 lakh ಕಿಲೋಮೀಟರ್ ಎಷ್ಟು ದಿನದಲ್ಲಿ ಕವರ್ ಆಗಿದೆ? ಸರ್ ಇದು ಓವರ್ ಆಲ್ ಆಗಿ ನಮ್ಮ ಟೆಕ್ನಿಷಿಯನ್ಸ್ ಗೆ 2.5 ವರ್ಷ ಜರ್ನಿ. ಸೊ 2.5 ವರ್ಷದಲ್ಲಿ ನಮ್ಮ ಕಾರು 1,10,000 ನಾವು ಪ್ರೊಡಕ್ಷನ್ ಗೆ ಅಂತಾನೆ ಯೂಸ್ ಮಾಡಿದ್ವಿ. ಅಂದ್ರೆ ನಾವು ಶೂಟಿಂಗ್ ಯೂಸ್ ಮಾಡಿರೋದು. ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಿ ಇವರೊಂದು 800 ಮೀಟರ್ ಓಡಿಸಿರ್ತಾರೆ ಗಾಡಿನ. ಸೊ ಆ ತರದ್ದು 800 ಮೀಟರ್ ದಿನಕ್ಕೆ ತುಂಬಾ ಓಡಿಸಿದ್ವಿ. ಅಂದ್ರೆ ಈಗ ಹೋಗಿರ್ತೀವಿ ಅಲ್ಲಿ ಏನೋ ಆಕ್ಷನ್ ವಾಪಸ್ ಬರ್ತೀವಿ. ಸೊ ಆ ತರ ತುಂಬಾ ಚಾಲೆಂಜಸ್ ಪ್ಲೇಸ್ ಮಾಡಿದ್ವಿ. ಈ 2.5 hours ಇಯರ್ಸ್ ಜರ್ನಿಗೆ ರೆಕೆಗೆ ಎಷ್ಟು ಸಮಯ ಬೇಕಾಯ್ತು? ಅಂದ್ರೆ ಲೊಕೇಶನ್ ನೋಡ್ಕೊಂಡ್ ಓಕೆ, ಅದಕ್ಕಿಂತ ಮುಂಚೆ ಒಂದು ಫನ್ನಿ ಇದಿದೆ. ಏನಂದ್ರೆ ನಾವೇನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ದೀಪಿಕಾ ಅವ್ರನ್ನೆಲ್ಲ ಕರ್ಕೊಂಡು ನಾವು ಜರ್ನಿ ಮಾಡ್ಕೊಂಡು ಹೋಗ್ಬಿಡೋದು ಒಂದು 4 ಗಾಡಿಲಿ. ಯಾವ ಲೊಕೇಶನ್ ಚೆನ್ನಾಗಿರುತ್ತೋ ಆ ಲೊಕೇಶನ್ ಇಳ್ಕೊಂಡು ಶೂಟ್ ಮಾಡೋಣ ಅಂತ ಪ್ಲಾನ್ ಇದ್ದಿದ್ದು. ಬಟ್ ಅದು ವರ್ಕ್ ಆಗಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ನಾವು ಮತ್ತೆ 2 ತಿಂಗಳು ರಿಕ್ಕಿ ಮಾಡಿದ್ವಿ. ಸೊ ಉತ್ತರಾಖಂಡಲ್ಲಿ ನಾವು ಆಲ್ಮೋಸ್ಟ್ ಒಂದು 28 ದಿನ ಸ್ಪೆಂಡ್ ಮಾಡಿದ್ವಿ. ಅಂದ್ರೆ ಪರ್ಟಿಕ್ಯುಲರ್ ಇದೇ ಲೊಕೇಶನ್ಸ್ ಬೇಕು, ಈ ಕ್ಯಾರೆಕ್ಟರ್ ಹಿಂಗೆ ಆಗತ್ತೆ ಅನ್ನೋದಕ್ಕೆ. ಸೊ ಅದು ಅವರ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿ ಕಂಪ್ಲೀಟ್ ನಾವು ಅದನ್ನ ತೋರಿಸ್ತೀವಿ. ಮತ್ತೆ ಸಿನಿಮಾದ ಎಂಡಲ್ ಕೂಡ ತೋರಿಸ್ತೀವಿ. ಬರೀ ಉತ್ತರಾಖಂಡ ಅಲ್ಲ, ಅದ್ರ ಪಕ್ಕ ಸುತ್ತಮುತ್ತ ತುಂಬಾ ಜಾಗಗಳಿದೆ. ಅಲ್ಲೆಲ್ಲ ಅದ್ರದ್ದು ಹೆಸರೆಲ್ಲ ತುಂಬಾ ಕಾಂಪ್ಲಿಕೇಟೆಡ್. ಅಂದ್ರೆ ಔಲಿ ಅಂತ ಒಂದು ಜಾಗ ಇದೆ, ಅದು ಗೊತ್ತು. ಮತ್ತೆ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಹೆಸರುಗಳಿದೆ. ಸೊ
ರೈತರೇ ಅದು ಒಂದು ಕಡೆ ಎಲ್ಲೋ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಥರ ಎಲ್ಲ ಕಂಟೆಂಟ್ ಇದೆ ಅಂತ ಅನಿಸುತ್ತೆ ನೋಡ್ತಾ ಇದ್ದಾರೆ. ಅಲ್ಲ ಇಷ್ಟೆಲ್ಲ ಟ್ರಾವೆಲ್ ಇದೆಲ್ಲ ಮೇನ್ ಕ್ರಕ್ಸ್ ಏನು ಹೇಳಕ್ ಹೊರಟಿದ್ದೀರಾ ನೀವು, ನಿಮ್ಮ ಆಶಯ ಏನು? ಓಕೆ, ಸಿನಿಮಾ ಅಂದ್ರೆ ನನ್ನ ಪ್ರಕಾರ 3 ವಿಷಯ ಇನ್ಕ್ಲೂಡ್ ಆಗಿರ್ಬೇಕು. ಒಂದು ಎಂಟರ್ಟೈನ್ಮೆಂಟ್, ಎಜುಕೇಶನ್ ಮತ್ತೆ ಇನ್ಫಾರ್ಮೇಶನ್. ಸೊ ಈ 3 ವಿಚಾರಗಳು ಈ ಸಿನಿಮಾದಲ್ಲಿ ಇದೆ. ಸೊ ಅದು ಇನ್ಫಾರ್ಮೇಶನ್, ನಾವ್ ಏನಕ್ಕೆ ಇನ್ಫಾರ್ಮೇಶನ್ ಹೇಳ್ತೀವಿ ಅಂತಂದ್ರೆ, ಈಗ ಇವರು ಒಂದು ವಿಷಯ ಹೇಳ್ತಾರೆ, ನಾವು ಎಲ್ಲಾರು ಟ್ರಾವೆಲ್ ಮಾಡ್ಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ. ನಾವು ಟ್ರಾವೆಲ್ ಅಂತಂದ್ರೆ ನಾವು ಒಂದು ಉದ್ದೇಶ ಇಟ್ಕೊಂಡೇ ಹೋಗ್ತೀವಿ. ಕೆಲವೊಂದ್ಸಲ ಉದ್ದೇಶ ಇರಲ್ಲ. ಈ ಕಾಲೇಜ್ ಹುಡುಗರಿಗೆ ಕೆಲವೊಂದ್ಸಲ ಉದ್ದೇಶ ಇರಲ್ಲ. ಓಕೆ, ನಾವು ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೈಕ್ ತಗೊಂಡು ಹೊರಟ್ಬಿಡ್ತಾರೆ. ಬಟ್ ಈಗ ಟ್ರಾವೆಲ್ ನ ಬರೀ ಅದು ಮಾತ್ರ ಕನ್ಸಿಡರ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮನೆಯಲ್ಲಿ ಓಕೆ ನಾಳೆ ಫಂಕ್ಷನ್ ಇರುತ್ತೆ, ನಾವು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಹೇಗೆ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ತೀವಾ, ಕಾರಲ್ಲಿ ಹೋಗ್ತೀವಾ, ಇದೆಲ್ಲ ಒಂದು ಪ್ಲಾನ್ ಆಗುತ್ತೆ. ಸೊ ಅದು ಕೂಡ ಒಂದು ಟ್ರಾವೆಲ್ ಆಗುತ್ತೆ, ಬಟ್ ಅಲ್ಲಿ ಒಂದು ಉದ್ದೇಶ ಇರುತ್ತೆ. ಅದೇ ರೀತಿ ಇಲ್ಲಿ ಒಂದು ಕ್ಯಾರೆಕ್ಟರ್ಗೆ ಉದ್ದೇಶ ಇರುತ್ತೆ. ಉತ್ತರಾಖಂಡಿಗೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಸೊ ಆ ಉದ್ದೇಶನ ಫುಲ್ಫಿಲ್ ಮಾಡೋಕೆ ಈ ಪಾಯಲ್ ಕ್ಯಾರೆಕ್ಟರ್ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿದ್ರೆ ಐ ಥಿಂಕ್ ಅದಕ್ಕೆ ಆನ್ಸರ್ ಸಿಗುತ್ತೆ. ಸೆನ್ಸರ್ ಆಯ್ತಾ? ಸೊ ಸೆನ್ಸರ್ ಆಗಿದೆ, ಅದನ್ನ ಅನೌನ್ಸ್ ಮಾಡ್ತೀವಿ ಆದಷ್ಟು ಬೇಗ. ಸೊ ಇನ್ನೇನೋ ಒಂದು 10-15 ದಿನದಲ್ಲಿ ಅನೌನ್ಸ್ ಮಾಡ್ಬಿಡ್ತೀವಿ. ಅದು ಪೋಸ್ಟರ್ ಪ್ಯಾಚಸ್ ತರ ಡಿಸೈನ್ ಮಾಡಿದಲ್ಲ, ಇದು ಏನಾದ್ರು ಸಂಬಂಧ ಇದೆ ಕಥೆಗೆ, ಅಲ್ಲ ಸುಮ್ಮನೆ ಡಿಸೈನಿಂಗ್ ಮಾಡಿ? ಹೌದು, ಅಂದ್ರೆ ನಾವು ಪ್ರತಿಯೊಂದು ಪೋಸ್ಟರ್ಸ್ ನೀವು ನೋಡಿರ್ತೀರಾ, ಇಲ್ಲಿ ತನಕ ಒಳ್ಳೆ ಪ್ರಶಂಸೆ ಸಿಕ್ಕಿದೆ ಪೋಸ್ಟರ್ಸ್ ಗಳಿಗೆ. ಪ್ರತಿಯೊಂದು ಪೋಸ್ಟರ್ಸ್ ಅಲ್ಲಿ ಒಂದೊಂದು ಕಥೆ ಇದೆ. ಒಂದು ಇನ್ಫಿನಿಟಿ ಅಂತ ನಾವು ಏನ್ ತಾರ್ ಬೆಂಗಳೂರು ಜೊತೆಗೆ ಪ್ಲಾನ್ ಮಾಡಿದ್ವಿ, ಅದು ಇನ್ಫಿನಿಟಿ ರೋಡ್. ಯಾಕಂತಂದ್ರೆ ಇವ್ರು ಹೋಗುವಂತ ದಾರಿ ಉದ್ದಕ್ಕಿರಲ್ಲ, ಅದು ಸ್ಟ್ರೈಟ್ ಇರಲ್ಲ. ಸೊ ಅಲ್ಲಿ ಸಾವಿರಾರು ಅಡೆತಡೆಗಳು ಇರುತ್ತೆ. ಅದ್ರ ಬದಲು ಅದಕ್ಕೆ ನಾವು ಅದನ್ನ ಇನ್ಫಿನಿಟಿ ರೋಡ್ ತರ ಮಾಡಿರೋದು. ಅಂಡ್ ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನ ನಾವು ತೋರಿಸಿದೀವಿ. ಅಂಡ್ ಇದ್ರಲ್ಲಿ ಸ್ಪೆಷಲ್ ಏನಂತಂದ್ರೆ, ಇದು ಬ್ಲಾಗರ್ ನ ಉದ್ದೇಶ. ಸೊ ಅವರು ವ್ಲಾಗಿಂಗ್ ಮಾಡ್ತಾರೆ, ಸೆಲ್ಫಿ ತಗೋತಾರೆ ಇವತ್ತೆಲ್ಲರೂ. ಸೊ ಇವ್ರದ್ದು ಕ್ಯಾರೆಕ್ಟರ್ ನೀವು ಸಿನಿಮಾದಲ್ಲಿ ಎಂಜಾಯ್ ಮಾಡೋದು ಒಳ್ಳೇದು. ಅದು ಒಂದೇನಂತಂದ್ರೆ, ಲಾಸ್ಟ್ ಟೈಮ್ ಹೇಳಿದ್ವಿ, ಅಂದ್ರೆ ಈ ಹುಡುಗ ಸ್ವಲ್ಪ ಫ್ಲರ್ಟ್ ಮಾಡುವಂತದ್ದು, ಆತರ ಕ್ಯಾರೆಕ್ಟರ್ಗಳು ಬರುತ್ತೆ. ಅಫ್ಕೋರ್ಸ್ ಇವ್ರು ಏನಕ್ಕೆ ಮೇಲ್ ನೋಡ್ತಾರೆ ಅಂದ್ರೆ, ತುಂಬಾ ಕನಸಿರುವಂತವ್ರು. ಸೊ ಆ ಕನಸನ್ನ ಫುಲ್ಫಿಲ್ ಮಾಡೋದಕ್ಕೆ ಲೈಕ್ ಇವ್ರು ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ 3 ಕಥೆಗಳಿದೆ. ಅಂಡ್ ಈ ಲೊಕೇಶನ್ಸ್ ಗಳನ್ನ ಶಿಫ್ಟ್ ಮಾಡಿದ್ವಿ ನೋಡಿ. ಇದು ಉತ್ತರಾಖಂಡ್. ಇದೆಲ್ಲ ಏನಕ್ಕೆ ಅಂತಂದ್ರೆ, ಇವ್ರು ಹೋಗುವಂತ ಪ್ಲೇಸ್ ಗಳನ್ನ ನಾವಿಲ್ಲಿ ರಿಪ್ಲಿಕೇಟ್ ಮಾಡಿದ್ವಿ ಅಷ್ಟೇ. ಅಂದ್ರೆ ಇದರಲ್ಲಿ ಸೆಲ್ಫಿ ಬರುತ್ತೆ. ಆಮೇಲೆ ಕಾಲೇಜ್ ಏನಕ್ಕೆ ಅಂತಂದ್ರೆ, ಇವ್ರು ತೆಗೆಯುವಂತ ಫೋಟೋಗಳನ್ನ ಇವ್ರ ರೂಮಲ್ಲಿ ಚಿಕ್ಕ ಚಿಕ್ಕ ಫೋಟೋಸ್ ಗಳಾಗಿ ಹಾಕೊಂಡಿರ್ತಾರೆ. ತುಂಬಾ ಇಷ್ಟ ಆಗಿರುವಂತಹ ಫೋಟೋಸ್ ಗಳನ್ನ ಇವರು ಹಾಕೊಂಡಿರ್ತಾರೆ. ಸೊ ಅದು ಕಾನ್ಸೆಪ್ಟ್ ಇದು, ಯಾಕೆ ಕಾಲೇಜ್ ಮಾಡಿದ್ವಿ ಅನ್ನೋದು. ಈ 3 ಕ್ಯಾರೆಕ್ಟರ್ಸ್ ಪ್ಲಸ್ ಕಾರ್ 4 ಕ್ಯಾರೆಕ್ಟರ್ಸ್ ಹೌದು. ಕನ್ನಡ ಮಾತ್ರನಾ? ಯಾರು ಕನ್ನಡ ಲ್ಯಾಂಗ್ವೇಜ್? ಕನ್ನಡನೇ ಮಾತ್ರನಾ, ಬೇರೆ ಲ್ಯಾಂಗ್ವೇಜ್ ಏನಾದ್ರು ಡಬ್ ಮಾಡ್ತಾ ಇದ್ರಾ? ಇಲ್ಲ, ಆಸ್ ಆಫ್ ನಾವು ಕನ್ನಡದಲ್ಲೇ ಮಾಡ್ತಾ ಇದೀವಿ. ಎಲ್ಲರೂ ಪ್ಯಾನ್ ಇಂಡಿಯಾ ಹೋಗ್ಬೇಕಂದ್ರೆ ಕನ್ನಡದಲ್ಲೇ ಹೋಗ್ಲಿ ಅನ್ನೋದೇ ನಮ್ದು ಉದ್ದೇಶ. ಸಬ್ಟೈಟಲ್ ಇರುತ್ತೆ. ಇಲ್ಲ ಸರ್, ನಾವು ಯಾವ ಟೂರಿಸಂ ನಾವು ಕಾಂಟ್ಯಾಕ್ಟ್ ಮಾಡಕ್ ಹೋಗಿಲ್ಲ, ಕೊಲಾಬ್ರೇಷನ್ ಮಾಡಕ್ ಹೋಗಿಲ್ಲ. ಮತ್ತೆ ನಮಗೆ ಅವಕಾಶಗಳಿತ್ತು. ಇಸುಜು ಗಾಡಿ ಯೂಸ್ ಮಾಡಿದ್ವಿ, ಅವ್ರದನ್ನ ಕಂಪನಿಗೆ ಹೋಗಿ ನಾವು ಅಪ್ರೋಚ್ ಮಾಡೋದು. ಆಮೇಲೆ ರಾಯಲ್ ಎನ್ಫೀಲ್ಡ್ ಯೂಸ್ ಮಾಡಿದ್ವಿ, ಅದನ್ನ ಯೂಸ್ ಮಾಡೋದು. ಸೊ ಈ ತರದೆಲ್ಲ ಮಾಡ್ಬೋದಾಗಿತ್ತು. ನಮಗೆ ಎಲ್ಲೋ ಒಂದ್ ಕಡೆ ನಾವು ಸಿನಿಮಾ ಮಾಡ್ತಾ ಇದೀವಿ ಅಥವಾ ಬ್ರ್ಯಾಂಡಿಂಗ್ ಮಾಡ್ತೀವಿ ಅಂತ ಎಲ್ಲೋ ಒಂದ್ ಕಡೆ ನಮಗೂ ಒಂದ್ ಸ್ವಲ್ಪ ಕೆಲವೊಂದು ಪ್ರಶ್ನೆಗಳು ಬರಕ್ ಹೋಯ್ತು. ಸೊ ಸಿನಿಮಾ ಅಂದ್ರೆ ನೋಡೋಂತ ಆಡಿಯನ್ಸ್ಗೆ ಅದು ಬ್ರ್ಯಾಂಡಿಂಗ್ ತರ ಆಗ್ಬಾರ್ದು, ಅದು ಒಂದು ಎಮೋಷನ್ಸ್ ಇರುತ್ತೆ. ಸಾರಿ, ಉತ್ತರಾಖಂಡಲ್ಲೂ ಸಬ್ಸಿಡಿ ಇದೆ. ಉತ್ತರಾಖಂಡಲ್ಲಿ ನೀವು ಅಲ್ಲೇ ಶೂಟ್ ಮಾಡಿದ್ರೆ ಸಬ್ಸಿಡಿ ಕೊಡ್ತಾರೆ ನಿಮಗೆ, ಅದೆಷ್ಟೋ ಪೋರ್ಷನ್ ಇರುತ್ತೆ ಅಲ್ಲಿ, ಎಂಕರೇಜ್ಮೆಂಟ್. ಓಕೆ, ಆ ಪಾಯಿಂಟ್ ಹೇಳ್ಬೇಕಂತಂದ್ರೆ ನಮ್ ಸಿನಿಮಾ ಬರೀ ಉತ್ತರಾಖಂಡಲ್ಲಿ ಶೂಟ್ ಆಗಿಲ್ಲ, ಬರೀ ಬ್ಯಾಂಗ್ಳೂರಲ್ಲಿ ಶೂಟ್ ಆಗಿಲ್ಲ. ಎಕ್ಸಾಂಪಲ್ ಹೇಳ್ತಾ ಇರೋದು, ಇದಿರುತ್ತೆ, ಸಬ್ಸಿಡಿ ಇರುತ್ತೆ. ಇಲ್ಲಿ ಎಷ್ಟು ಶೂಟ್ ಮಾಡಿದ್ರೆ ಹಿಂಗೆ ಅಂತ, ಈ ಫೈಲ್ ಸಬ್ಮಿಟ್ ಮಾಡ್ಬೇಕು, ಕತೆ ಸಬ್ಮಿಟ್ ಮಾಡ್ಬೇಕು, ಅದೆಲ್ಲ ಇರುತ್ತೆ. ಆ ತರದ್ ಏನಾದ್ರು ಪ್ರಯತ್ನ ಆಗಿತ್ತ ಅಂತ? ಇಲ್ಲ ಸರ್, ಅದು ಅಂದ್ರೆ ನಾವು ಅದ್ರ ಬಗ್ಗೆ ಕೇಳಿದಾಗ ಏನಾಗಿತ್ತು ಅಂದ್ರೆ 60% ಅಲ್ಲೇ ಶೂಟ್ ಆಗ್ಬೇಕು ಅಂತಿತ್ತು. ಸೊ ತುಂಬಾ ಕಂಡೀಷನ್ಸ್ ಗಳಿದೆ. ಸೊ ಇವಾಗ ಏನಾಗಿದೆ 90% ಅಂತ ನಮಗೆ ಲೈನ್ ಪ್ರೊಡ್ಯೂಸರ್ ಹೇಳಿದ್ರು. ಸೊ ನಾವಾದ್ರೆ ಕ್ಯಾಶುವಲ್ ಆಗಿ ಮಾತಾಡಿದ್ವಿ. ಸೊ ಈ ತರ ಕನ್ನಡ ಸಿನಿಮಾ ನಾವು ಅಲ್ಲಿ ಶೂಟ್ ಮಾಡ್ತಾ ಇದೀವಿ, ಅದು ಇಲ್ಲಿ ಮಾರ್ಕೆಟಿಂಗ್ ನಿಮಗೆ ಚೆನ್ನಾಗಿರುತ್ತೆ ಉತ್ತರಾಖಂಡಿಗೆ ಅಂತ. ಬಟ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದಾಗ ಉತ್ತರಾಖಂಡ್ ಹಿಂಗ್ ಇದೆಯಾ ಅಂತಾನು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಅದ್ರದ್ದು ಬೆನಿಫಿಟ್ ನಮಗೆ ಸಿಗಲ್ಲ, ಯಾಕೆಂದ್ರೆ ಉತ್ತರಾಖಂಡಲ್ಲಿ ನಮ್ ಸಿನಿಮಾ ಒಂದು 20% ಇರುತ್ತೆ. ಸೊ 60% ಮಿನಿಮಮ್ ಇರಲೇಬೇಕು. ಅದು ಇಲ್ಲೂ ಅಷ್ಟೇ, ಅಲ್ಲೂ ಸೇಮ್. ಟ್ರಾವೆಲ್ ಮಾಡ್ತಾ ಇದ್ದಾಗ 9 ಹಾಡು ಹೆಂಗ್ ಬರುತ್ತೆ? ಸರ್ಪ್ರೈಸ್. ಓಕೆ, ಅದರಲ್ಲಿ 5 ಮೇಜರ್ ಸಾಂಗ್ ಇರುತ್ತೆ,
ಒಂದು ಇಂಟ್ರೊಡಕ್ಷನ್ ಸಾಂಗ್. ಈಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಹೀರೋಗೆ ಇಂಟ್ರೊಡಕ್ಷನ್ ಸಾಂಗ್ ಅಂತಾನೆ ಇರುತ್ತೆ. ಬಟ್ ಇಲ್ಲಿ ನಾವು ಆತರ ಇಂಟ್ರೊಡಕ್ಷನ್ ಸಾಂಗ್ ನ ಬೇರೆ ರೀತಿನಲ್ಲಿ ಪೋರ್ಟ್ರೇಟ್ ಮಾಡಿದ್ದೀವಿ. ಸೊ ಅಲ್ಲೊಂದು ಸಾಂಗ್ ಬರುತ್ತೆ, ಮತ್ತೆ ಇವ್ರು ಮತ್ತೆ ಇನ್ನೊಂದು ಮೈನ್ ಕ್ಯಾರೆಕ್ಟರ್ ಅವ್ರಿಬ್ರು ಟ್ರಾವೆಲ್ ಮಾಡುವಾಗ ಇನ್ನೊಂದು ಸಾಂಗ್ ಬರುತ್ತೆ. ಸೊ ಓವರ್ ಆಲ್ ಆಗಿ ಎಲ್ಲಾ ಸಾಂಗ್ಗಳು ಕನ್ಸ್ಟ್ರಕ್ಟ್ ಆಗಿರೋದು ಆ ಸಿಚುವೇಶನ್ ಗೆ ಆಗಿರುವಂತದ್ದು. ಕೆಲವೊಂದು ಎಮೋಷನ್ಸ್ ಗಳನ್ನ ನಾವು ಡೈಲಾಗ್ಸ್ ಅಲ್ಲಿ ಹೇಳಕ್ಕಾಗಲ್ಲ, ಹಾಗಾಗಿ ಅದನ್ನ ನಾವು ಸಾಂಗ್ ಮೂಲಕ ಹೇಳಿದೀವಿ. ಸೊ ಕೆಲವೊಂದು ಸಾಂಗ್ಗಳು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿ ಬರುತ್ತೆ. ಉದಾಹರಣೆಗೆ ಇದರಲ್ಲಿ ಒಂದು ಅಮ್ಮ ಸಾಂಗ್ ಇದೆ, ಅದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಸಾಂಗಿಗೆ ಅದರದ್ದೇ ಆದಂತ ಒಂದು ಇಂಪಾರ್ಟೆನ್ಸ್ ಇದೆ. ರೋಹಿತ್ ಅವರ ಕ್ಯಾರೆಕ್ಟರ್ಸ್ ಏನೋ 3+1, ಬಟ್ ನೀವ್ ಎಷ್ಟು ಜನ ಟ್ರಾವೆಲ್ ಮಾಡಿದ್ರಿ? ಸರ್ ಥ್ರೂಔಟ್ ನಮ್ಮ ಕೋರ್ ಟೀಮು 38 ಜನ ಇದ್ವಿ. 38 ಜನ ಇಲ್ಲದೆ ಆ ಸಿನಿಮಾ ಮಾಡಕ್ ಆಗಿಲ್ಲ. ಅದರಲ್ಲಿ ಸ್ಪೆಷಲಿ ಸ್ಯಾಂಡಲ್ವುಡ್ ರಿಗ್ ಅವರು ಕೂಡ ಇದ್ರು, ಅವ್ರದ್ದು ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ಇದರಲ್ಲಿ. ಆಮೇಲೆ ಕ್ಯಾಮರಾ ಡಿಪಾರ್ಟ್ಮೆಂಟ್ ಅಲ್ಲಿ ಅಫ್ಕೋರ್ಸ್ ಕೆಲವೊಂದ್ಸಲ ಏನಾಗುತ್ತೆ ಅಸಿಸ್ಟೆಂಟ್ ಗಳು ಹೆಲ್ಪ್ ಆಗಿಲ್ಲ, ಯಾಕಂದ್ರೆ ಕಾರ್ ಒಳಗಡೆ ನಾವು ಇರ್ಬೇಕಾಗಿತ್ತು. ಕ್ಯಾಮರಾ ಫಿಕ್ಸ್ ಮಾಡ್ಬಿಟ್ಟು ಹೋಗ್ಬಿಡ್ತಾ ಇದ್ರೆ ನಾನು ಹಿಂದ್ಗಡೆ ಸೀಟಲ್ಲಿ ಕೆಳಗಡೆ ಕೂತ್ಕೊಂಡು ಇವರಿಗೆ ಡೈಲಾಗ್ಸ್ ಗಳನ್ನ ಪ್ರೌಂಟ್ ಮಾಡೋದೆಲ್ಲ ಇತ್ತು. ಸೊ ಆತರದ್ದು ಅಂದ್ರೆ ಇವರು ಹೆಂಗಾಗಿತ್ತು ಅಂದ್ರೆ ಮುಂದ್ಗಡೆ 2 ಕ್ಯಾಮರಾ ಫಿಕ್ಸ್ ಮಾಡಿದ್ವಿ. ಅಫ್ಕೋರ್ಸ್ ದೀಪಿಕಾ ಅವರಿಗೆ ಮುಂದ್ಗಡೆ ರೋಡ್ ಕಾಣಿಸ್ತಾ ಇರಲಿಲ್ಲ ಹೈವೇ. ಅಂಡ್ ಇನ್ನೊಂದೇನಂತಂದ್ರೆ ನಮಗೆ ಕಾರ್ನ ನಾವು ಎಲ್ಲೂ ಎಳೆಯಕ್ ಹೋಗಿಲ್ಲ ಬೇರೆ ಗಾಡಿಯಿಂದ. ಸೊ ಯಾಕಂತಂದ್ರೆ ಫ್ರಂಟ್ ವೀಲ್ ರೋಡ್ಗೆ ತಾಗೋದಿಲ್ಲ, ಲೈಕ್ ಅದು ಆನ್ ರೋಡ್ ಅಲ್ಲಿ ಇರೋಲ್ಲ ಅದು. ಸೊ ಆ ಜಂಪ್ ಗಳೆಲ್ಲ ಸಿಗಲ್ಲ. ಸೊ ನಮಗೆ ಪ್ರಾಪರ್ ಆಗಿ ಹೈವೇನಲ್ಲಿ ಸಿಗುವಂತ ಫೀಲ್ ಆಡಿಯನ್ಸ್ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಆತರ ಮಾಡಿದ್ವಿ. ತುಂಬಾ ಚಾಲೆಂಜಿಂಗ್ ಅಂದ್ರೆ ಮೈನ್ ಆಗಿ ನಮಗೆ ಅದೇ ಸಿಕ್ಕಿರೋದು. ಅಂದ್ರೆ ಆ ಸೌಂಡಿಂಗ್ಸ್ ಗಳನ್ನ ಈಗ ಪ್ರಾಪರ್ ಆಗಿ ಬಳಸ್ತಾ ಇದೀವಿ. ಅವರು ಚೆನ್ನೈ ಟೀಮ್ ಕೂಡ ಅದಕ್ಕೆ ವರ್ಕ್ ಮಾಡ್ತಾ ಇದಾರೆ. ಪ್ರಾಪರ್ ಆಗಿ ಹೈವೇನಲ್ಲಿ ಏನ್ ಸೌಂಡ್ ಬೇಕೋ ಅದನ್ನ ಇದು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಆ ಚಾಲೆಂಜಸ್ ಇತ್ತು. ನೀವ್ ಹೇಳಿದಾಗೆ 38 ಜನ ಕೋರ್ ಟೀಮ್ ಇದ್ವಿ. ರಿಲೀಸ್ ಪ್ಲಾನ್ ಅಂದ್ರೆ ನಿಮ್ಮ ಥಿಯೇಟರ್ ಸೆಟಪ್ ಎಲ್ಲ ಅಂದ್ರೆ ಅರ್ಬನ್ ಆಡಿಯನ್ಸ್ ಹೆಚ್ಚಾಗಿ ಇದಾಗುತ್ತೆ. ಸೊ ನಿಮ್ಮ ಎಲ್ಲೆಲ್ಲಿ ರಿಲೀಸ್ ಮಾಡ್ತೀರಾ, ಹೇಗೆ? ಮಲ್ಟಿಪ್ಲೆಕ್ಸ್ ಜಾಸ್ತಿ ಬೇಕಾಗುತ್ತೆ ಸರ್. ರಿಲೀಸ್ ಪ್ಲಾನ್ ಖಂಡಿತವಾಗ್ಲೂ ನಾವು ಮಲ್ಟಿಪ್ಲೆಕ್ಸ್ ಅಲ್ಲಿ ಫಸ್ಟ್ ಟಾರ್ಗೆಟ್ ಮಾಡ್ತಾ ಇದೀವಿ. ಬಟ್ ಏನಂತಂದ್ರೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾವು ಮೊನ್ನೆ ಇತ್ತೀಚೆಗೆ ಮಂಗಳೂರಿಗೆ ಹೋಗಿದ್ವಿ, ಮಂಗಳೂರು ಮತ್ತೆ ಮೈಸೂರಿಗೆಲ್ಲ ಹೋಗಿದ್ವಿ. ಆವಾಗ ನಾವು ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ಅಂಡ್ ಅಲ್ಲಿ 2-3 ಪ್ರೋಗ್ರಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ವಿ. ಅವಾಗ ನಾವು ದೀಪಿಕಾ ಅವ್ರು ಬಂದಾಗ ಅಲ್ಲಿರುವಂತ ಜನ ಕೆಲವರಿಗೆ ಈ ವಿಷಯ ಗೊತ್ತಾಗಿದೆ, ಅಂದ್ರೆ ಈ ತರ ಒಂದು ಸಿನಿಮಾ ಬರ್ತಾ ಇದೆ ಅಂತ. ಸೊ ನಾವೊಂದು ವ್ಲಾಗಿಂಗ್ ಮಾಡಿದ್ವಿ, ಸುಮ್ನೆ ಇವ್ರು ಅಪ್ಲೋಡ್ ಮಾಡಿದ್ರು. ಸೊ ಅವಾಗ ಅಲ್ಲಿ ಒಂದು ಮಿನಿಮಮ್ 8 ಜನ ಬಂದ್ಬಿಟ್ಟು ಯಾವಾಗ ಸಿನಿಮಾ ರಿಲೀಸ್ ಅಂತ ಕೇಳಿದ್ರು. ಅನ್ಫಾರ್ಚುನೇಟ್ಲಿ ನಮಗೆ ಡೇಟ್ ಗೊತ್ತಿರ್ಲಿಲ್ಲ. ಡೇಟ್ ಗೊತ್ತಿದ್ರೆ ಈಸಿಯಾಗಿ ಪ್ರಮೋಷನ್ಸ್ ಆಗ್ತಾ ಇತ್ತು ಆ ಟೈಮಲ್ಲಿ. ಅವ್ರು ಹೇಳ್ತಾ ಇದ್ರು ನಿಮ್ ಸಿನಿಮಾ ಯಾವಾಗ ಬರುತ್ತೆ ನಮಗೆ ಇನ್ಫಾರ್ಮೇಶನ್ ಹೇಳಿ ಅಂತ. ಸೊ ನಮ್ದು ಈ ಏರಿಯಾದಲ್ಲಿ ರಿಲೀಸ್ ಆಗುತ್ತಾ ಅಂತ ಕೇಳ್ತಾ ಇದ್ರು. ಸೊ ಅದೇ ರೀತಿ ನಾವು ಸಿನಿಮಾ ಶೂಟ್ ಮಾಡ್ತಿರುವಾಗ ಹೊಸಪೇಟೆನಲ್ಲಿ ಹೊಸಕೋಟೆನಲ್ಲಿ ಶೂಟ್ ಮಾಡೋ ಟೈಮಲ್ಲಿ ಅಲ್ಲಿರುವಂತ ತುಂಬಾ ಕೋರ್ ಆಡಿಯನ್ಸ್ ಇವ್ರನ್ನ ಇಲ್ಲಿ ತನಕ ಟಿವಿನಲ್ಲಿ ನೋಡಿದ್ದಾರೆ. ಸೊ ಅವರಲ್ಲಿ ಹೇಳೋರು ನಮಗೂ ಯಾವಾಗ ಬರುತ್ತೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಕೊಡಿ, ನಾವು ಬಂದು ನಮ್ಮ ಈ ಥಿಯೇಟರ್ ಹೋಗಿ ನೋಡ್ತೀವಿ ಅಂತ ಉತ್ತರ ಕರ್ನಾಟಕ ಕಡೆನೂ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಅವಾಗ ನಮಗೆ ಪ್ರಾಪರ್ ಆಗಿ ಆಡಿಯನ್ಸ್ ದೀಪಿಕಾ ಅವರಿಗೆ ಆಡಿಯನ್ಸ್ ಎಲ್ಲೆಲ್ಲಿ ಇದಾರೆ ಅಂತ ನಮ್ಗೆ ಗೊತ್ತಾಯ್ತು. ಅದಾದ್ಮೇಲೆ ನಮ್ದು ಬ್ಯಾಕ್ ಅಂಡ್ ಟೀಮ್ ಅವರು ಕೂಡ ವರ್ಕ್ ಮಾಡಿದ್ದಾರೆ. ಓಕೆ, ಈ ಸಿನಿಮಾನ ಈ ಸೆಂಟರ್ ರಿಲೀಸ್ ಮಾಡಬಹುದಾ ಅಂತ. ಸೊ ಹಾಗಾಗಿ ಹುಬ್ಳಿ, ಧಾರವಾಡ, ಆಮೇಲೆ ಶಿವಮೊಗ್ಗ ಈ ಕಡೆ ಎಲ್ಲಾನು ಪ್ಲಾನ್ ಮಾಡಿದ್ವಿ ನಾವು. ಸೊ ಇವರಿಗೆ ಕೋರ್ ಆಡಿಯನ್ಸ್ ಅಲ್ಲಿ ಕೂಡ ಇದ್ದಾರೆ. ಸೀನ್ ನ ಶೂಟ್ ಮಾಡಬೇಕಾಗಿತ್ತು, ಅದನ್ನ ಸ್ವಲ್ಪ ಚೀಟಿಂಗ್ ಮಾಡೋಣ ಅಂತ ಹೇಳಿ ಇಲ್ಲೇ ಲೋಕಲ್ ಅಲ್ಲೇ ನಾವು ಹೋಗಿದ್ವಿ. ಸೊ ಆ ಟೈಮಲ್ಲಿ ಅದು ಆಗಿದ್ದು ಕನಕಪುರದಲ್ಲಿ ಒಂದು ಪ್ಯಾಚ್ ವರ್ಕ್ ಮಾಡಕ್ಕೆ ಅಂತ ಹೋಗಿದ್ವಿ. ಸೊ ಆ ಟೈಮಲ್ಲಿ ಕನಕಪುರದಲ್ಲಿ ಒಂದು ಬೆಟ್ಟ ಇದೆ, ಅದ್ರ ಹೆಸರು ಮರ್ತಿದ್ದೀನಿ. ಆ ಬೆಟ್ಟದಲ್ಲಿ ನಾವು ಓಕೆ ಈ ಬೆಟ್ಟದ ತುದಿಗೆ ಹೋಗ್ಬಿಟ್ಟು ನಾವೇನೋ ಪ್ಲಾನ್ ಮಾಡೋಣ ಅಂತ ವಿಕ್ಕಿಗೆ ನಾವು ಟೀಮಲ್ಲಿ ಹೋಗಿದ್ವಿ. ಆ ಟೀಮಲ್ಲಿ ಹೋಗ್ತಾ ಇರುವಾಗ ನಮಗೆ ಅಲ್ಲೊಂದು 6-7 ತಾರ್ ಜಿಪ್ಗಳೆಲ್ಲ ನಿಂತಿದ್ವು. ಅದೇಗ್ ನಿಂತಿದ್ವು ಅಂತಂದ್ರೆ ಅಲ್ಲಿ ರೋಡೇ ಇಲ್ಲ, ತುಂಬಾ ಮಳೆ ಎಲ್ಲ ಬಂದ್ಬಿಟ್ಟು ರೋಡ್ ಎಲ್ಲ ಏನ್ ಹೇಳ್ತಾರೆ ರೋಡ್ ಮಧ್ಯದಲ್ಲೇ ಗುಂಡಿಗಳೆಲ್ಲ ಇದ್ವು. ಸೊ ಇವ್ರ ಗಾಡಿ ಎಲ್ಲ ಅನ್ಇವನ್ ಆಗೆಲ್ಲ ನಿಂತಿತ್ತು. ಸೊ ನಾವು ಹೋಗಿ ಮಾತಾಡಿದ್ವಿ. ಅವಾಗ ಶ್ರೀವಾಸ್ತವ್ ಅಂತ ಒಬ್ರು ತಾರ್ ಬೆಂಗಳೂರು ಮೈನ್ ಪರ್ಸನ್ ಒಬ್ರು ಸಿಕ್ಕಿದ್ರು. ಸೊ ಈ ತಾರ್ ಬೆಂಗಳೂರದ ಒಂದು ಗ್ರೂಪ್, ಅವ್ರ ಗ್ರೂಪ್ ಏನಂದ್ರೆ ಅವ್ರು ಅಡ್ವೆಂಚರ್ಸ್ ಎಲ್ಲ ಮಾಡ್ತಿರ್ತಾರೆ. ಅವ್ರಿಗೆ ತಿಂಗಳಲ್ಲಿ ಒಂದು 2 ಸಲ ಮಾಡೇ ಮಾಡ್ತಾರೆ ಅವರು. ಸೊ ಹಾಗಾಗಿ ಅವ್ರು ನಮ್ಗೆ ಫ್ರೆಂಡ್ಶಿಪ್ ಆದ್ರು. ಸೊ ಅವತ್ತು ನಾನು ಹೇಳಿದೆ ಈ ತರ ಒಂದು ಐಡಿಯಾ ಇದೆ, ನಮ್ದೊಂದು ಪೋಸ್ಟರ್ ಲಾಂಚ್ ಮಾಡ್ಬೇಕು ಅಂತ. ಸೊ ಈ ಐಡಿಯಾ ನಾವು ರಿಕ್ಕಿಗೆ ಹೋಗೋವೇ ಮುಂಚೆ ನಾವು ಪ್ಲಾನ್ ಮಾಡಿದ್ವಿ. ಸೊ ಹಾಗಾಗಿ ಅವರು ಆಯ್ತು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸ್ಪೆಷಲ್ ಅವ್ರು ಹೇಳಿದ್ದು ಓಕೆ ಕನ್ನಡ ಸಿನಿಮಾದಲ್ಲಿ ಏನೋ ಒಂದು ಹೊಸದಾಗಿ ಅಡ್ವೆಂಚರ್ ಮಾಡ್ತಾ ಇದ್ದೀರಾ, ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಸಪೋರ್ಟ್ ಮಾಡಿದ್ರು. ಅದೇ 2 ವರ್ಷ ಆದ್ಮೇಲೆ ಆಲ್ಮೋಸ್ಟ್ 1.5 ವರ್ಷ ಆದ್ಮೇಲೆ ನಾನು ಅವ್ರನ್ನ ಭೇಟಿ ಆದೆ. ಅಲ್ಲಿ ತನಕ ನಾವು ಟಚ್ ಅಲ್ಲಿ ಇದ್ವಿ. ಸೊ ನಾವು ಬಂದು ಹೇಳಿದ್ವಿ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ, ಇವಾಗ ಈ ತರ ಒಂದು ಪ್ಲಾನ್ ಮಾಡಿದ್ವಿ, ನಮ್ದು ಮೈನ್ ಪೋಸ್ಟರ್ ನ ಲಾಂಚ್ ಮಾಡ್ಬೇಕು ಅಂತ. ಯಾಕಂದ್ರೆ ಇದು ರೋಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅವ್ರು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಆಯ್ತು ನಾವು ಮಾಡೋಣ, ಆಲ್ರೆಡಿ ಅವ್ರು ಒಂದು ಪ್ರಾಮಿಸ್ ಕೊಟ್ಟಿದ್ದು ನಾವು ಮಾಡ್ತೀವಿ ಅಂತ. ಸೊ ಹಾಗಾಗಿ ಅವ್ರ ಜೊತೆ ಕೂತ್ಕೊಂಡು ಪ್ಲಾನ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಹೇಗೆ ಅಂದ್ರೆ ಎಷ್ಟು ಗಾಡಿಗಳು ಬರುತ್ತೆ ಅಂತ. ಆಕ್ಚುಲಿ ಅವ್ರ ಟೀಮಲ್ಲಿ ಒಂದು 200 ಗಾಡಿಗಳಿದೆ ತಾರ್ ಜೀಪ್. ಸೊ ಒಳ್ಳೆ ಒಂದು
ಕಮ್ಯುನಿಟಿ ಅದು. ಅವರೆಲ್ಲರೂ ಡಿಸ್ಕಷನ್ ಮಾಡಿದ್ರು ಇಂಟರ್ನಲ್. ಏನಾಗಿತ್ತು ಅಂದ್ರೆ ನಮಗೆ ಒಂದು ಜಾಗ ನಾವು ರಾಮನಗರದಲ್ಲಿ ಶೂಟ್ ಮಾಡಬೇಕಾಗಿತ್ತು, ಅಲ್ಲಿದ್ದು ಫಾರೆಸ್ಟ್ ಎಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ನಮಗೆ ಅವರೇ ಲೊಕೇಶನ್ ತೋರಿಸಿದ್ರು, ಈ ಲೊಕೇಶನ್ ಮಾಡೋಣ ಅಂತ. ಲೊಕೇಶನ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು, ನಮ್ಗೆ ಹೆಂಗ್ ಬೇಕಿತ್ತು ಹಂಗಾಯ್ತು. ಅದೇನಂದ್ರೆ ರೋಗಿ ಬಯಸಿದ್ದು ಹಾಲು ವೈದ್ಯರು ಹಾಲು ಅಂತ ಅದೇ ರೀತಿ ನಮಗೂ ಸಿಕ್ತು. ಸೊ ಅಲ್ಲಿ ಹೋಗಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ರಾಗಣ ಅದೆಲ್ಲ ಮಾಡಿದ್ದು. ಅದು ಮೋಸ್ಟ್ಲಿ ಒಂದು 40 ಫೀಟ್ ಏನೋ ಇತ್ತು ಹೈಟ್. ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಸಿನಿಮಾ ಒಂದು ಅಡ್ವೆಂಚರ್ ಡ್ರಾಮಾ ಸಿನಿಮಾ ಅಂತ ಹೇಳಿ. ಐ ಥಿಂಕ್ ಒಂದ್ 2-3 ಇವೆಂಟ್ಗಳಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಾ. ಇದ್ರ ಸಿನಿಮಾ ಬಗ್ಗೆ ನೀವೆಲ್ಲರೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ ಅಂಡ್ ಸಾಂಗ್ಸ್ ಗಳನ್ನು ಕೇಳಿದ್ದೀರಾ. ಇವತ್ತು ಟ್ರೇಲರ್ ಕೂಡ ನೀವು ನೋಡಿದ್ರಿ. ಐ ಥಿಂಕ್ ನೆಕ್ಸ್ಟ್ 14th ನಾವು ಅಫಿಷಿಯಲಿ ಅದನ್ನ ಒಂದು ಸರ್ಪ್ರೈಸಿಂಗ್ ಆಗಿ ಲಾಂಚ್ ಕೂಡ ಮಾಡ್ತಾ ಇದೀವಿ, ಅದನ್ನು ಕೂಡ ನೋಡ್ತೀರಾ. ನನ್ನ ಒಂದು ವಿಶ್ ಏನಂತ ಹೇಳಿದ್ರೆ, ಇವತ್ತು ಟ್ರೇಲರ್ ನೋಡಿದ್ಮೇಲೆ ನಿಮ್ಗೆಲ್ಲೋ ಒಂದ್ ಕಡೆ ಒಂದು ಹೋಪ್ಸ್ ಬಂದಿರುತ್ತೆ ಅಂತ ಅನ್ಕೋತೀನಿ. ನಾವು ಸಿನಿಮಾದಲ್ಲಿ ಏನ್ ಮಾಡಿದೀವಿ, ಸಿನಿಮಾದಲ್ಲಿ ಎಲ್ಲೆಲ್ಲಿ ಹೋಗಿದೀವಿ, ಆಮೇಲೆ ಈ ಸಿನಿಮಾ ಮುಖಾಂತರ ನಾವ್ ಏನ್ ಹೇಳೋದಕ್ಕೆ ಹೋಗಿದೀವಿ ಅಂತ ಒಂದು ಚಿಕ್ಕ ಟ್ರೇಲರ್ ಮುಖಾಂತರ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡಿದೀವಿ. ಎಷ್ಟೋ ಜನ ಅನ್ಕೋತಿದ್ರು ಬರೀ ಟ್ರಾವೆಲಿಂಗ್, ಬರೀ ಒಂದು ವ್ಲಾಗಿಂಗ್ ಅಂತ. ಬಟ್ ಟ್ರೇಲರ್ ಅಲ್ಲಿ ನೀವೆಲ್ಲ ನೋಡಿದಾಗ ಅನ್ಸುತ್ತೆ ಇದರಲ್ಲಿ ಫ್ಯಾಮಿಲಿ ಆಗಿರಬಹುದು, ಟ್ರಾವೆಲಿಂಗ್ ಆಗಿರ್ಬಹುದು, ಅಥವಾ ಒಂದು ಎಮೋಷನ್ಸ್ ಆಗಿರ್ಬಹುದು, ಪ್ರತಿಯೊಂದು ಮಿಕ್ಸ್ ಆಗಿನೇ ಈ ಸಿನಿಮಾ ಒಂದು ಮೂಡ್ ಬಂದಿದೆ. ಡೈರೆಕ್ಟರ್ ಅವಾಗಲೇ ಎಷ್ಟೋ ವಿಚಾರಗಳನ್ನ ಹೇಳಿದ್ರು, ಯಾವ್ಯಾವ ರೀತಿ ನಾವು ಟೆಕ್ನಿಕಲಿ ಮತ್ತೆ ಹೊರಗಡೆ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿ ನಾವು ಏನೋ ಕಷ್ಟಗಳನ್ನ ಫೇಸ್ ಮಾಡ್ಬೇಕಾಯ್ತು ಅಂತ. ಎಸ್, ಎಲ್ಲ ಆಯ್ತು, ಈಗ ಕಷ್ಟ ಎಲ್ಲಾನು ಫೇಸ್ ಮಾಡಾಯ್ತು, ನಾವೀಗ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು. ಆ ಕಷ್ಟನೆಲ್ಲ ಹೊರಿಸೋದಕ್ಕೆ ಒಂದು ಸುದಿನ ಅಂತ ಬರುತ್ತೆ. ಅದೇ ದಿನ ನಮ್ಗೆ ಈ ಜನವರಿ 31 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ನಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುವಂತಹ ಕಾರ್ನ ಕೂಡ ನಿಮ್ಮೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸಿದೀವಿ. ಅಂಡ್ ಹೋಪ್ ನಿಮ್ಮೆಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಮತ್ತೆ ಆಶೀರ್ವಾದ ಆಸ್ ಯೂಶುವಲ್ ನಮ್ಮ ಇಲ್ಲಿರ್ಲಿ ಅಂಡ್ ನಮ್ ಜೊತೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ತಾವು ಹ್ಯಾಪಿ ಆಗಿದ್ದೀರಾ? ಇಷ್ಟು ವರ್ಷ ಆಯ್ತಲ್ಲ, ಲೇಟ್ ಆಯ್ತು, ಬೇಜಾರೇನಾಗಿಲ್ಲ? ಖಂಡಿತ ಇಲ್ಲ ಸರ್, ಯಾಕೆಂದ್ರೆ ಒಂದು ಸಿನಿಮಾ ಅಂತ ಅಂದ್ರೆ ಆಬ್ವಿಯಸ್ಲಿ ಎಷ್ಟೋ ದೊಡ್ಡ ಸಿನಿಮಾಗಳೇ ತುಂಬಾ ಲೇಟ್ ಆಗಿ ಬರುತ್ತೆ, ಎಷ್ಟೋ ವರ್ಷಗಳಾದ್ಮೇಲೆ ಬರುವಂತ ಸಾಧ್ಯತೆಗಳಿರುತ್ತೆ. ನಾನು ಅಂತದ್ರಲ್ಲಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತ ಒಂದು ಏನೋ ತುಂಬಾ ಯಂಗ್ ಇದೆ ಅಂತ ಹೇಳ್ಬೋದು. ಸೊ ನನಗೆ ಯಾವುದೇ ರೀತಿ ಬೇಜಾರಿಲ್ಲ, ಯಾಕೆಂದ್ರೆ ಎಂತ ದೊಡ್ಡವರೇ ಅಷ್ಟು ಪೇಷನ್ಸ್ ನ ಕಾಯ್ಬೇಕಾದ್ರೆ ನಾವು ಅವ್ರ ಮುಂದೆ ಎಲ್ಲ ನಿಜವಾಗ್ಲೂ ಏನಿಲ್ಲ, ನಿಜವಾಗ್ಲೂ ಆತರ ಬೇಜಾರು ಏನಿಲ್ಲ. ಇನ್ನ ಇವತ್ತು ಆ ಖುಷಿ ಜಾಸ್ತಿನೇ ಇದೆ. 2 ವರ್ಷ ಅಲ್ಲ 10 ವರ್ಷ ಬಿಟ್ಟು ಬಂದ್ರು ಆ ಸಿನಿಮಾ ಬಗ್ಗೆ ನಾವು ಮಾಡಿರುವಂತಹ ಕಷ್ಟ ಅಥವಾ ನಾವು ಪಟ್ಟಿರುವಂತಹ ಪ್ರತಿ ಒಂದು ಎಫರ್ಟ್ ನಮ್ಗೆ ಇವತ್ತು ನೆನಪಾಗುತ್ತೆ. ಸೊ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ರಿ, ಈವನ್ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡ್ರಿ ಲಾಸ್ಟ್ ಟೈಮ್. ಹೌದು, ಕಷ್ಟ ಅಂದ್ರೆ ಹೇರ್ ಇವತ್ತು ಲೆಂತ್ ಬಂದಿದೆ. ಸೊ ಬೇಜಾರೇನಿಲ್ಲ. ಇಷ್ಟೇ ಡೆಫಿನೆಟ್ಲಿ ಹ್ಯಾಪಿ. ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ಇದೇ ತರ ಇಷ್ಟೇ ಲೆಂತ್ ಹೇರ್ ಇತ್ತು. ಬಟ್ ನಾನು ಸಿನಿಮಾಗೆ ಅಂತ ಬಂದಾಗ ಒಂದಷ್ಟು ಡೆಡಿಕೇಟ್ ಮಾಡಕ್ ನಂಗೆ ತುಂಬಾ ಇಷ್ಟ. ಸೊ ಅವ್ರು ಹೇಳ್ತಿದ್ರು ಅವಾಗ್ಲ ಏನೋ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ. ಹಾಗೆ ಸಿನಿಮಾ ಯಾವ್ದೋ ಒಂದು ಸಿನಿಮಾಗೆ ನಾನು ಯಾವ್ದೋ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು ಅನ್ನೋದು ನಂಗೆ ಯಾವಾಗ್ಲೂ ಆಸೆ ಇದೆ. ಬರೀ ಈ ಸಿನಿಮಾಗೆ ಅಂತಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಏನೇ ಅದಕ್ಕೆ ಡೆಡಿಕೇಟ್ ಮಾಡ್ಬೇಕಾಗಿದ್ರು ಕೂಡ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಯಾಕಂದ್ರೆ ತಮ್ಮ ತಾಯಿ ಅಬ್ಜೆಕ್ಟ್ ಮಾಡಿದ್ರು. ಹೌದೌದು, ಬಟ್ ನಾನು ಅವ್ರಿಗೆ ಗೊತ್ತು ಮತ್ತೆ ಹೇರ್ ಬಂದೇ ಬರುತ್ತೆ ಅಂತ. ಬಟ್ ಅವ್ರಿಗೆ ಸ್ವಲ್ಪ ದಿನ ನೋಡಕ್ ಒಂಥರ ಆಗ್ತಾ ಇತ್ತು. ಸೊ ಶಿ ಇಸ್ ಮೈ ಆಲ್ವೇಸ್ ಫಸ್ಟ್ ನನ್ಗೆ ಕ್ರಿಟಿಕ್ ಕೊಡೋದೇ ಅವರು ಹೇಳಿದ್ರು. ಬಟ್ ಇವತ್ತು ಕೂಡ ಅವರು ಸಿನಿಮಾ ನೋಡಿದಾಗ, ಟ್ರೈಲರ್ ನೋಡಿದಾಗ, ಪೋಸ್ಟರ್ ನೋಡಿದಾಗ ಅವರು ಕೂಡ ಖುಷಿಯಾಗಿದ್ದಾರೆ. ಸೊ ಅವ್ರಿಗೆ ಗೊತ್ತು ಅಮ್ಮ ಅಲ್ವಾ, ಅಮ್ಮನ ಕ್ಯಾರೆಕ್ಟರ್ ನಾವು ಪ್ಲೇ ಮಾಡ್ತಾ ಇರ್ತಾರೆ ಮನೇಲಾಗ್ಲಿ ಹೊರಗಡೆ ಆಗ್ಲಿ. ಸೊ ದಟ್ ಈಸ್ ಆಲ್ ಅಬೌಟ್ ದಟ್. ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಆಕ್ಚುಲಿ ನಾನು ಶಾರ್ಟ್ ಹೇರ್ ನ ಮಿಸ್ ಮಾಡ್ಕೊತಿದ್ದೀನಿ ಟು ಬಿ ಆನೆಸ್ಟ್. ಎಷ್ಟೋ ಜನ ಹೇಳಿರೋದುಂಟು ನಿಮ್ಗೆ ಶಾರ್ಟ್ ಹೇರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಆಕ್ಚುಲಿ ಅವಾಗ ತುಂಬಾ ಹೆಸರನ್ನ ಅಗತ್ಯ ಇರಲಿಲ್ಲ. ಇವತ್ತೇ ಆಕ್ಚುಲಿ ಬರ್ಬೇಕು ಅನ್ನೋ 1 hour ಲೇಟ್ ಆಗಿ ಬರ್ಬೇಕಾಗುತ್ತೆ. ಯಾಕಂದ್ರೆ ಇದ್ರ ಬಗ್ಗೆ ಇವತ್ತು ಏನ್ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ, ಇವತ್ತು ಹೆಂಗ್ ಕಾಣಿಸ್ಕೊಳ್ಳಿ ಅನ್ನೋದು ಸ್ವಲ್ಪ ಕಷ್ಟದ ವಿಚಾರನೇ. ಹಂಗ ಕೂಡ ಅದೇ ಚೆನ್ನಾಗಿದೆ. ಅಂಡ್ ಎಸ್ ಸರ್, ಡೆಫಿನೆಟ್ಲಿ ನಾನು ಅವಾಗ ಸರ್ಗೆ ಫಸ್ಟ್ ಇಂದ ಸ್ವಲ್ಪ ಪೀಠಿಗೆನೆ ಹಾಕ್ತಾ ಇದೀನಿ ಅಂತ ಹೇಳ್ಬೋದು. ಅಲ್ಲ 2.5 ವರ್ಷ ಆಗಿದೆ, ಅದ್ರ ಜೊತೆ ಒಂದು ಬಾಂಡಿಂಗ್ ಬೆಳೆದಿದೆ. ಸೊ ಕಾರ್ ನನ್ಗೆ
ಸರ್ ಗಿಫ್ಟ್ ಆಗಿ ಕೊಡಿ ಸರ್. ನಾನು ಇಲ್ಲಿ ಓಪನ್ ಆಗಿ ಕೇಳ್ತೀನಿ, ಗಿಫ್ಟ್ ಆಗಿ ಕೊಡಿ ಸರ್. ರೆಕಾರ್ಡೆಡ್. ಆಕ್ಚುಲಿ ಆ ಕಾರ್ನ ಇನ್ನು ಸಿನಿಮಾಗೆ ಇನ್ಕ್ಲೂಡ್ ಮಾಡ್ಕೋಬೇಕಾದ್ರೆ ಕಾರ್ ಇವ್ರ ಹತ್ರನೇ ಇರುತ್ತೆ ಅಂತ ಗ್ಯಾರಂಟಿ ಇರ್ಲಿಲ್ಲ. ಸಿನಿಮಾ ಹೋಗ್ತಾ 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 ಆ ಕಾರ್ ಅವರೇ ಓನ್ ಮಾಡ್ಕೊಂಡ್ರು. ಸೊ ಈಗ ಸಿನಿಮಾ ಹೋಗ್ತಾ ಹೋಗ್ತಾ ನನಗೆ ಕೊಡಿ ಅಂತ ಕೇಳೋದ್ರಲ್ಲಿ ನಂದೇನ್ ತಪ್ಪಿಲ್ಲ ಅಂತ ಅನ್ಕೋತೀನಿ. ಸೊ ಇಟ್ಸ್ ಅ ರಿಕ್ವೆಸ್ಟ್. ಸರ್ ಕೊಟ್ಟರೆ ನಂಗೆ ತುಂಬಾ ಖುಷಿ ಆಗುತ್ತೆ, ನಂಗೊಂದು ಮೆಮೊರಿ ಆಗಿ ಇಟ್ಕೊಳ್ಳಕ್ಕೆ ಇಷ್ಟ. ಆಕ್ಚುಲಿ ನಂಗೆ ಮೆಮೊರೀಸ್ ನ ಕಲೆಕ್ಟ್ ಮಾಡೋದಂದ್ರೆ ತುಂಬಾ ಇಷ್ಟ. ಒಬ್ಳು ಟ್ರಾವೆಲರ್ ಆಗಿ ಕೂಡ ನೋಡಿ ಡೈರೆಕ್ಟರ್ ಕೇಳ್ತಿದ್ದಾರೆ ಅಲ್ಲ, ನಾನು ಮತ್ತೆ ರೋಹಿತ್ ಇಬ್ರು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ನೀನಾದ್ರೆ ಒಂದು 6 ತಿಂಗಳು ಅವ್ರ ಹತ್ರ ಇರ್ಬೇಕಾದ್ರೆ ಒಂದು 6 ತಿಂಗಳು ನನ್ನ ಹತ್ರ ಬಟ್ ನೀವು ನಮಗ್ ಕೊಡಿ ಅಷ್ಟೇ. ಎಸ್ ಎಸ್ ಅದಲ್ಲ ಸರ್, ಟ್ರಿಪ್ಪಿಗೆ ಬರಲ್ಲ ಸರ್, ನನ್ ಜೊತೆ ಕೂಡ ಇಟ್ಕೋತೀನಿ. ತುಂಬಾ ಟ್ರಿಪ್ ಮಾಡಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ನಾವಿಬ್ರು ಜಗಳಾಡಿ 300 ಲಾಭ ಹತ್ರ ಮಾಡೋದ್ ಬೇಡ, ಅಟ್ಲೀಸ್ಟ್ ನಾವಿಬ್ರು ಒಬ್ರು ಡಿಸೈಡ್ ಮಾಡೋಣ. ಸಿನಿಮಾಟೋಗ್ರಾಫರ್ ಕೊಟ್ವಿ ಅಷ್ಟೇ ಸರ್. ಈ ಸಿನಿಮಾ ಮುಖಾಂತರ ಟ್ರಾವೆಲರ್ ಆಗಿ ಎಷ್ಟೋ ಜನ ತುಂಬಾ ಇಷ್ಟ ಇರುತ್ತೆ ಟ್ರಾವೆಲ್ ಮಾಡ್ಬೇಕು ಅಂತ, ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಇರುತ್ತಪ್ಪ ಅಂತ ಒಂದು ಭಯ ಇರುತ್ತೆ. ಸೊ ಈ ಸಿನಿಮಾ ಮುಖಾಂತರ ಐ ಥಿಂಕ್ ಎಷ್ಟೋ ಜನಕ್ಕೆ ಆ ಧೈರ್ಯ ಬರುತ್ತೆ, ಒಂದು ಕುತೂಹಲನೂ ಕೂಡ ಮೂಡುತ್ತೆ. ಐ ಥಿಂಕ್ ಒಂದಷ್ಟು ಮೆಸೇಜ್ಗಳು ಕೂಡ ಇದೆ ಈ ಸಿನಿಮಾ ಮುಖಾಂತರ. ಬರೀ ಹೋಗೋದು ಅಂದ್ರೆ ರ್ಯಾಂಡಮ್ ಆಗಿ ಹೋಗೋದು, ದುಡ್ಡಿದ್ದವ್ರು ಮಾತ್ರ ಟ್ರಾವೆಲ್ ಮಾಡ್ಬೇಕು ಅಂತ ಏನಿಲ್ಲ, ಮನ್ಸಿದ್ರೆ ಮಾರ್ಗ ಅಂತಾರಲ್ಲ ಹಾಗೆ ಈ ಸಿನಿಮಾದಲ್ಲಿ ಎಲ್ಲಾದ್ರೂ ಹೋಗ್ಬೇಕು, ಏನೋ ಒಂದು ಮಾಡ್ಬೇಕು, ಅಚೀವ್ ಮಾಡ್ಬೇಕು ಅಂದ್ರೆ ಐ ಥಿಂಕ್ ಒಂದು ಧ್ಯೇಯ ಇರ್ಬೇಕು ಅಂತ ಹೇಳ್ಬೋದು. ಸೊ ಈ ಸಿನಿಮಾ ಮುಖಾಂತರ ಒಂಥರ ಅವಳ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂದ್ರೆ 0 ಬಜೆಟ್ ಅಲ್ಲೂ ಅವಳು ಟ್ರಾವೆಲ್ ಮಾಡೋದಕ್ಕೆ ರೆಡಿ. ಅದೇ ಯಾವ್ದೇ ಕತೆ ಏನು ಯಾವ ರೀತಿ ಮಾಡ್ತಾಳೆ ಅನ್ನೋದು ಬರುತ್ತೆ. ದುಡ್ಡಿದ್ದಾಗ ಯಾವ ರೀತಿ ಮಾಡ್ಬೇಕು ಅಂಡ್ ಒಂದು ಆವರೇಜ್ ಬಜೆಟ್ ಅಲ್ಲಿ ಆವರೇಜ್ ಬಜೆಟ್ ಅಲ್ಲಿ ಹೇಗೆ ಟ್ರಾವೆಲ್ ಮಾಡ್ಬೇಕು ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದಷ್ಟು ಆಂಗಲ್ಗಳು ಕಾಣ್ತಾ ಹೋಗ್ಬೋದು. ಇವಾಗ 0 ಬಜೆಟ್ ಅವ್ರ ಏನ್ ಪ್ರಾಬ್ಲಮ್ ಇಲ್ಲ, ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ. ಹೌದಾ, ನಿಮ್ಗೆ ಗೊತ್ತಾಗಿದ್ರೆ ವುಮೆನ್ಗೆ ಸರ್ ನೋಡಿ ಫ್ರೀ ಟಿಕೆಟ್, ಬಸ್ ಟಿಕೆಟ್ ಕೊಡಿಸ್ತಿದ್ದಾರೆ. ಅವ್ರು ಒಂದ್ ಸ್ಟಾಪಿಗೆ ತಗೊಂಡೋಗಿ ಬಿಸಾಕ್ತಾರೆ ಅಷ್ಟೇ, ಮತ್ತೆ ಇನ್ನೊಂದ್ ಕಡೆ ಕರ್ಕೊ ಬರಲ್ಲ. ಎಲ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನಾವ್ ಹೇಳ್ಕೊಡ್ತೀವಿ. ಹಂಗಂದ್ರೆ ಟ್ರಾವೆಲ್ ಬ್ಲಾಗಿಂಗ್ ಬಿಟ್ಟು ಸಿನಿಮಾದಲ್ಲಿ ಬೇರೆ ಏನ್ ಮಾಡ್ತಾರೆ? ಸಿನಿಮಾದಲ್ಲಿ ಆಕ್ಚುಲಿ ಅವಳೊಂದು ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್, ಒಂದು ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್ ಅಂಡ್ ಒಂದು ಎಮೋಷನಲ್ ಕನೆಕ್ಟ್ ಆಗಿರುವಂತಹ ಕ್ಯಾರೆಕ್ಟರ್. ಈ ಸಿನಿಮಾ ಮುಖಾಂತರ ಅವಳು ಯಾವ ರೀತಿ ಕಾಣಿಸ್ಕೊತಾಳೆ ಅಂದ್ರೆ ಬರೀ ಟ್ರಾವೆಲರ್ ಆಗಿ ಅಲ್ಲ, ಬರೀ ಒಂದು ಏನೋ ಅವಳು ಓಡಾಡೋ ರೀತಿ ಮಾತ್ರ ಅಲ್ಲ, ಒಂದು ಸ್ಟ್ರಾಂಗ್ ಆಗಿ ಒಂದು ವುಮೆನ್ ಯಾರ ಒಂದು ಸಹಾಯನೂ ಇಲ್ಲದೆ ಯಾವ ರೀತಿ ಬದುಕಬಹುದು ಅಂಡ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಈ ಸಮಾಜದಲ್ಲಿ. ಒಬ್ಬರೇ ಇರ್ಬೇಕು ಅಂತ ಅಂದ್ರೂ ಕೂಡ ಯಾವ ರೀತಿ ನೀವು ಇರಬೇಕು, ಯಾವ ರೀತಿ ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ಬೇಕು ಅನ್ನೋದನ್ನ ಒಂದು ಯಂಗ್ಸ್ಟರ್ ಆಗಿ ತೋರಿಸ್ಕೊಡೋದಕ್ಕೆ ಹೊರಟಿದ್ದಾಳೆ. ಹಾ ಸರ್, ಡಬ್ಬಿಂಗ್ ಎಲ್ಲ ನಂದೆ ಆಕ್ಚುಲಿ. ಹೌದೌದು, ಖಂಡಿತ ನಂಗೆ ನನ್ನ ಸಿನಿಮಾಗೆ ನಾನೇ ಡಬ್ ಮಾಡ್ಬೇಕು ಅಂಡ್ ಸ್ವಲ್ಪ ವಾಯ್ಸ್ ಡಿಫ್ರೆಂಟ್ ಕೇಳಿಸ್ಬಹುದು. ಬಟ್ ನಮ್ಮ ಡೈರೆಕ್ಟರ್ ಆಕ್ಚುಲಿ ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ರು ಈ ಸಿನಿಮಾದಲ್ಲಿ. ನಾರ್ಮಲ್ ಆಗಿ ಸ್ವಲ್ಪ ಹುಡುಗಿ, ಈಗ ನಾನೀಗ ಏನ್ ಮಾತಾಡ್ತಾ ಇದ್ದೀನಿ ಈ ರೀತಿ ನಿಮ್ಗೆ ವಾಯ್ಸ್ ಕೇಳಿಸಲ್ಲ, ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಮಾತಾಡುವಂತಹ ಕ್ಯಾರೆಕ್ಟರ್ ಕೂಡ ಟಾಮ್ ಬಾಯ್ ಕ್ಯಾರೆಕ್ಟರ್. ಈ ಟಾಮ್ ಬಾಯ್ ಕ್ಯಾರೆಕ್ಟರ್ ಹೆಂಗ್ ಮಾತಾಡದ ಹೋಗಿ ಆತರ ಏನ್ ಮಾತಾಡುತ್ತೆ, ಆ ವಾಯ್ಸ್ ಕೂಡ ಅಷ್ಟೇ ತುಂಬಾ ಸ್ವೀಟ್ ಆಗೆಲ್ಲ ಮಾತಾಡೋದಿಕ್ಕೆ ಅವರು ನಮ್ಗೆ ಅಲೋ ಮಾಡಿಲ್ಲ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿಸುತ್ತೆ, ಬಟ್ ನನ್ನ ವಾಯ್ಸೇ ಅದು. ಅಂಡ್ ಸಿನಿಮಾದಲ್ಲಿ ಫೈಟ್ ಕೂಡ ಮಾಡಿದೀವಿ. ಸೊ ಅದಕ್ಕೂ ಕೂಡ 4-5 ದಿನ ಪ್ರಿಪರೇಷನ್ಸ್ ಎಲ್ಲ ಮಾಡಿದೀವಿ. ಐ ಥಿಂಕ್ ಈವನ್ ಫೈಟ್ ತುಂಬಾ ಚೆನ್ನಾಗಿ ಬಂದಿದೆ. ಚೇತನ್ ಡಿಸೋಜ ಅವ್ರು ಮಾಡಿರೋದು. ಐ ಥಿಂಕ್ ಅವ್ರಿಗೂ ತುಂಬಾ ಖುಷಿ ಆಯ್ತು ಈ ಸಿನಿಮಾದಲ್ಲಿ. ಒಂದೇ ಒಂದು ನಮ್ದು ಫೈಟಿಂಗ್ ಸೀನ್ ಬರುತ್ತೆ, ಬಟ್ ಅದು ಕೂಡ ಏನಕ್ಕೆ ರಿಕ್ವೈರ್ಮೆಂಟ್, ಈ ಟ್ರಾವೆಲ್ ಸಬ್ಜೆಕ್ಟ್ ಅಲ್ಲಿ ಏನಕ್ಕೆ ಫೈಟ್ ನೆಸೆಸರಿ ಇದೆ ಅನ್ನೋದು ಕೂಡ ನಾವು ಕಥೆಗೆ ಹೇಳ್ತಾ ಹೋಗ್ತೀವಿ. ಎಲ್ಲೂ ಕೂಡ ಬೇಡದಿರೋದನ್ನ ಇನ್ಸರ್ಟ್ ಮಾಡಿ ಎಲ್ಲಾ ರೀತಿ ಕಲೆನೂ ತೋರಿಸ್ಬೇಕು ಅನ್ನೋದಲ್ಲ ಇದು ಉದ್ದೇಶ. ಒಂದು ಟ್ರಾವೆಲರ್ ಅಥವಾ ಒಂದು ಈಗಿನ ಸೊಸೈಟಿಯಲ್ಲಿ ಒಂದು ಹುಡುಗಿ ಇರ್ಬೇಕು ಅಂದ್ರೆ, ಅಥವಾ ಅವಳು ಮಲ್ಟಿ ಟಾಸ್ಕಿಂಗ್ ಏನೇನ್ ಮಾಡ್ತಾಳೆ, ಯಾವ್ಯಾವ ರೀತಿ ಇರ್ತಾಳೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಹೊರಟಿದ್ದೀವಿ. ಅಂಡ್ ಆಲ್ಸೋ ಎಮೋಷನಲ್ ಡ್ರಾಮಾ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಜಾಗಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದೀವಿ. ಅಂಡ್ ಹೋಲಿ ಒಂದು ಸಾಂಗ್ ಬರುತ್ತೆ, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಅದು ನನ್ನ ಫೇವ್ರೇಟ್ ಸಾಂಗ್ ಸಿನಿಮಾದಲ್ಲಿ. ಓವರ್ ಆಲ್ ಒಂಥರ ವಿಜುವಲ್ ಟ್ರೀಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಫುಲ್ ನೇಮ್ ಏನು ಸಿನಿಮಾದಲ್ಲಿ? ನಂದ ಪಾಯಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದೀವಿ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಇರುತ್ತೆ.
ಅದೇ ಅದು ಸಿನಿಮಾದಲ್ಲಿ ಅದಕ್ಕೆ ಅಂತಾನೆ ಒಂದು ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ. ಡೈರೆಕ್ಟರ್ ನಮ್ಗೆ ಹೇಳೋದಕ್ಕೆ ಎಲ್ಲೂ ಚಾನ್ಸ್ ಕೊಟ್ಟಿಲ್ಲ ಇದನ್ನ. ಸೊ ಸಿನಿಮಾ ಇಂಟರ್ವಲ್ ಬ್ಲಾಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ಟೈಟಲ್ ಬಂದಿದೆ ಅಂತ. ಸೊ ದಟ್ಸ್ ಗೋನ್ ಬಿ ಸರ್ಪ್ರೈಸ್. ಟ್ರೈಲರ್ ನೋಡಿ ಇಲ್ಲ ಬಾಡಿ ಮಿಸ್ಸಿಂಗ್ ಅಂದ್ರೆ ಲೈಕ್ ಹಂಗೆ ಅದ್ರಲ್ಲಿ ಟ್ರೈಲರ್ ತೋರಿಸ್ದಂಗೆನೆ ಮರ್ಡರ್ ಮಿಸ್ಟ್ರಿ ಬಗ್ಗೆ ನಾವೇನು ಹೇಳಕ್ ಹೋಗಿಲ್ಲ. ಯಾಕಂದ್ರೆ ಇದು ಕಂಪ್ಲೀಟ್ಲಿ ನೀವು ಎಂಜಾಯ್ ಮಾಡೋಂಥ ಸಿನಿಮಾ, ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಒಂದ್ ಸಣ್ಣ ಟ್ವಿಸ್ಟ್ ಇರುತ್ತೆ, ಆ ಟ್ವಿಸ್ಟ್ ಮೇಲೆ ಒಂದು ಸಣ್ಣ ಡಾರ್ಕ್ ಶೇಡ್ ಹೋಗುತ್ತೆ ಸಿನಿಮಾದಲ್ಲಿ. ಸೊ ಆ ಡಾರ್ಕ್ ಶೇಡ್ ಸ್ವಲ್ಪ ನಿಮಗೆ ಫ್ಲಾಶ್ ಬ್ಯಾಕ್ ನೋಡ್ಬೋದು ಅಥವಾ ಪಾಯಲ್ ನ ಪರ್ಸನಲ್ ಕ್ಯಾರೆಕ್ಟರ್ ಆಗಿ ನೋಡ್ಬೋದು. ಅದು ಟ್ರಾವೆಲ್ ಅಲ್ಲಿ ಅಂತೂ ಆಗಲ್ಲ. ಅದು ಸೊ ಟ್ರಾವೆಲ್ ಅಲ್ಲಿ ಬರೀ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಒಂದು ಶೇಡ್ ಅನ್ನು ತಂದ್ಕೊಡ್ಲಿದೆ ಸಿನಿಮಾ ಅಂತ ನಾನು ಭಾವಿಸ್ತೇನೆ. ಗಾಡ್ ಬ್ಲೆಸ್ ಹೋಲ್ ಟೀಮ್. ಪ್ರೇಮಾನ್ಸರ್ ನಿಮ್ಮ ಜೇಬು ಹೆಚ್ಚು ತುಂಬಿ.